ಈ ಕ್ವಶನ್ ಬಹಳ ಸತಿ ಕೇಳಿದ್ದಾರೆ. ಈಸ್ ಇಂಟರ್ನ್ಯಾಷನಲ್ ರಿಯಲಿ ಎಲ್ಲ ಎಕ್ಸ್ಪ್ಲೇನ್. ಅಂತಾರಾಷ್ಟ್ರೀಯ ಕಾನೂನು ನಿಜವಾಗಿಯೂ ಒಂದು ಕಾನೂನ ಅಲ್ವಾ, ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಒಂದು ರೀತಿ ಪ್ರಶ್ನೆ ಕೇಳೋದು. ಎರಡನೇ ರೀತಿ, ಎಕ್ಸ್ಪ್ಲೇನ್ ದ ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಕಾನೂನಿನ, ಅಂತಾರಾಷ್ಟ್ರೀಯ ಕಾನೂನಿನ ಬೇಸಿಸ್, ಅದರ ಒಂದು ಆಧಾರದ ಮೇಲೆ ಇರುವಂತಹ ಸಿದ್ಧಾಂತಗಳನ್ನ ವಿವರಿಸಿ. ಎರಡೂ ಕಡೆ ಇದೇ ಸಿದ್ಧಾಂತಗಳನ್ನ ಬರೆಯಬೇಕು ಮತ್ತೆ ವಿವರಣೆ ಕೊಡಬೇಕು. ಅಲ್ಟಿಮೇಟ್ ಅವರ ಎರಡೂ ಪ್ರಶ್ನೆಗಳಲ್ಲಿ ಉದ್ದೇಶ ಒಂದೇ ಬರ್ತದೆ, ಏನಂದ್ರೆ ನಮ್ಮ ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನು ಅಲ್ವಾ ಅನ್ನೋದನ್ನ ಈ ಸಿದ್ಧಾಂತಗಳು ವಿವರಿಸ್ತವೆ. ಅದ್ರ ಬಗ್ಗೆ ಅದನ್ನ ನಾವೇನ್ ಮಾಡ್ಬೇಕು, ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಶುಡ್ ನೋ. ಒಂದು, ಥಿಯರಿ ಏನ್ ಹೇಳುತ್ತೆ, ಆ ಥಿಯರಿ ಎಷ್ಟರ ಮಟ್ಟಕ್ಕೆ ಸರಿ, ಎಷ್ಟರ ಮಟ್ಟಕ್ಕೆ ತಪ್ಪು. ಅಲ್ಟಿಮೇಟ್ ಆಗಿ ಕೊನೆಗೆ ನಿಮ್ಮ ಆನ್ಸರ್ ಏನು, ನಿಮ್ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನ ಅಲ್ವಾ? ಹೌದು ಅಂದ್ರೆ ಯಾಕದು ಕಾನೂನು, ಅಲ್ಲ ಅಂದ್ರೆ ಯಾಕದು ಕಾನೂನು ಅಲ್ಲ ಅನ್ನೋದನ್ನ ನಿಮ್ಮ ಓನ್ ಸ್ವಂತ ವಾಕ್ಯಗಳಲ್ಲಿ ಬರೆದ್ರೆ ಆ ಒಂದು ಕ್ವಶನ್ಗೆ ಉತ್ತರ ಆಗ್ತದೆ. ಇದು ಪ್ರಶ್ನೆಗಳಿಗೆ ಡೈರೆಕ್ಟ್ ಆಗಿ ನೇರವಾಗಿ ಎಲ್ಲೂ ಉತ್ತರ ಸಿಗೋದಿಲ್ಲ ನಿಮ್ಗೆ. ಯು ಡೋಂಟ್ ಫೈಂಡ್ ಆನ್ಸರ್ ಟು ದಿಸ್ ಕ್ವಶನ್ ಡೈರೆಕ್ಟ್ಲಿ ಇನ್ ಎನಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಿಮ್ಗೆ ಉತ್ತರ ಸಿಗೋದಿಲ್ಲ. ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಅನಲೈಸ್, ನೀವು ತರ್ಕ ಮಾಡಬೇಕು. ಆಮೇಲೆ ಅದಕ್ಕೆ ನಿಮ್ದೇ ಆದಂತ ಉತ್ತರನ ಕಂಡುಹಿಡ್ಕೊಬೇಕು. ಆ ಕಂಡುಹಿಡ್ಕೊಂಡ ಉತ್ತರಕ್ಕೆ ಕಾರಣಗಳನ್ನ ಕೊಡಬೇಕು. ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಸ್ಟೂಡೆಂಟ್ ಆಫ್ ಲಾ ಫಾರ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಈ ಪ್ರಶ್ನೆಗಳಿಗೆ ನೇರವಾಗಿ ಹೌದು ಅಲ್ಲ ಅಥವಾ ಇದಕ್ಕೆ ಹಿಂಗೆ ಅಂತ ಉತ್ತರ ಸಿಗೋದಿಲ್ಲ. ಬಹಳಷ್ಟು ವಿಮರ್ಶೆ ಮಾಡಬೇಕು, ತರ್ಕ ಮಾಡಬೇಕು, ಆಮೇಲೆ ಉತ್ತರ ಕಂಡುಹಿಡ್ಕೊಂಡು ಆ ಉತ್ತರಕ್ಕೆ ಸಮಜಾಯಿಷಿ ಕೊಡ್ಬೇಕು. ಯಾಕೆ ಇದು ನಾನು ಹಿಂಗ್ ಹೇಳ್ತೀನಿ ಅನ್ನೋದನ್ನ ಸಮಜಾಯಿಷಿ ಕೊಡ್ಬೇಕು. ಇದು ನಮ್ಮ ಅಪ್ರೋಚ್ ಆಗಿರ್ಬೇಕು. ಓಕೆ, ಅದರಿಂದನೇ ಈ ಪ್ರಶ್ನೆ ತುಂಬಾ ಸರ್ತಿ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ಈಸ್ ಇಂಟರ್ನ್ಯಾಷನಲ್ ಲಾ ರಿಯಲಿ ಅಲ್ಲ. ಮತ್ತೆ ಇದು ಗೊತ್ತಿಲ್ಲದೆ ಇದ್ರೆ ಮುಂದಕ್ಕೆ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಅಷ್ಟು ನಮ್ಗೆ ಏನು ಮೀನಿಂಗ್ಫುಲ್ ಆಗುತ್ತೆ, ಅರ್ಥಗರ್ಭಿತವಾಗಿ ನಮ್ಗೆ ಸಬ್ಜೆಕ್ಟ್ ತಿಳಿಯೋದಿಲ್ಲ. ಸೊ ಕೀಪಿಂಗ್ ದಿಸ್ ಇನ್ ಮೈಂಡ್, ನಾವು ವಿಲ್ ಕಂಟಿನ್ಯೂ ವಿತ್ ಫ್ರಮ್ ದ ಪ್ಲೇಸ್ ವೇರ್ ವಿ ಸ್ಟಾಪ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ನಲ್ಲಿ ಆಸ್ಟಿನ್ಸ್ ಥಿಯರಿ ಬಗ್ಗೆ ಮಾಡ್ತಾ ಇದ್ದೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟಾ? ಆಸ್ಟಿನ್ಸ್ ಥಿಯರಿ ಅಲ್ವಾ? Yes, sir. Yes. ಆಸ್ಟಿನ್ಸ್ ಥಿಯರಿ ನಾವಾಗ್ಲೇ ಹೇಳ್ಕೊಂಡ್ವಿ. ಆಸ್ಟಿನ್ ಇಸ್ ಎ ಬ್ರಿಟಿಷ್ ಫಿಲಾಸಫರ್. ಆಸ್ಟಿನ್ ಅವನು ಒಬ್ಬ ಆಂಗ್ಲ ಕಾನೂನು ಶಾಸ್ತ್ರಜ್ಞ. ಮತ್ತೆ ಅವನು ಮತ್ತೆ ಅವನ ಸಪೋರ್ಟರ್ಸ್ ಕೆಲವರು ಇದ್ದಾರೆ. ಹಾಬ್ಸ್ ಅಂತ ಕೇಳಿದಿರಿ ನೀವು, ಪೊಲಿಟಿಕಲ್ ಸೈನ್ಸ್ ಓದೋರು ಗೊತ್ತಿರ್ತದೆ. ಹಾಬ್ಸ್ ಇಸ್ ಅಗೇನ್ ಎ ಬ್ರಿಟಿಷ್ ಫಿಲಾಸಫರ್ ಹೂ ಪ್ರಪೌಂಡೆಡ್ ಥಿಯರಿ ಆಫ್ ಆರಿಜಿನ್ ಆಫ್ ಸ್ಟೇಟ್. ಹಾಬ್ಸ್ ಇರ್ಬೋದು, ಮತ್ತೆ ಆಸ್ಟಿನ್ ಇರ್ಬೋದು, ಮತ್ತೆ ಇವನ್ ಬೆಂಥಾಮ್. ಈ ಮೂರು ವ್ಯಕ್ತಿಗಳು ಏನ್ ಮಾಡಿದ್ರು, ಅವ್ರ ಪ್ರಕಾರ ಉತ್ತರ ಈ ಪ್ರಶ್ನೆಗಿದೆ. ಉತ್ತರ ಈ ಪ್ರಶ್ನೆ ಯಾವ್ದು? ಪ್ರಶ್ನೆ ಯಾವ್ದ್ರಿ? ಯಾವ ಪ್ರಶ್ನೆ ಬಗ್ಗೆ ಉತ್ತರ ಹುಡುಕ್ತಿದೀವಿ ನಾವೀಗ? ಯಾವ ಪ್ರಶ್ನೆ ಉತ್ತರ ಹುಡುಕ್ತಿದೀವಿ ಹೇಳ್ಬೇಕು. ವಿಚ್ ಕ್ವಶನ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಆನ್ಸರ್? ದಯವಿಟ್ಟು ಮಾತಾಡಬೇಕಪ್ಪ, ಕೂತ್ಕೊಂಡ್ರಂಗೆ ಸುಮ್ನೆ. ಯಾವ ಪ್ರಶ್ನೆ ಉತ್ತರ ಹುಡುಕ್ತಾ ಇದ್ದಾವೆ ಈ ಥಿಯರೀಸು? ಹಲೋ, ಮಾತಾಡ್ರಿ. ನೀವನ್ ಕೆನ್ ಆನ್ಸರ್. ಅಷ್ಟು ಸುಲಭ ಇದೆ. ಇಷ್ಟೊತ್ತು ಅದನ್ನೇ ಮಾತಾಡಿದ್ದೆ. ಯಾವ ಪ್ರಶ್ನೆ ಉತ್ತರ ಹುಡುಕ್ತಾರೆ ಈ ಥಿಯರೀಸು? ಆರ್ ಯು ಪೀಪಲ್ ದೇರ್? ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಹೌದು ಅಲ್ಲ ಅನ್ನೋದ್ರ ಬಗ್ಗೆ. ಹೌದು, ಎಸ್, ಎಕ್ಸಾಕ್ಟ್ಲಿ. ಅದು ಅಲ್ವೋ ಅಂತ ಈ 3 ಜನ ಇದಾರಲ್ಲ, ಆಸ್ಟಿನ್, ಹಾಬ್ಸ್ ಮತ್ತೆ ಬೆಂಥಾಮ್, ಈ 3 ವ್ಯಕ್ತಿಗಳ ಪ್ರಕಾರ ಅವರ ಉತ್ತರ ಏನು ಅಂದ್ರೆ ಈ ಪ್ರಶ್ನೆಗೆ, ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನು ಅಲ್ಲ. ಇಟ್ ಇಸ್ ನಾಟ್ ಎ ರಿಯಲ್ ಲಾ. ಯಾಕೆ ಅನ್ನೋದಕ್ಕೆ ಆಸ್ಟಿನ್ ತನ್ನದೇ ಆದಂತಹ ಉತ್ತರ ಕೊಡ್ತಾನೆ. ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಬ್ಸ್ನು ಅದಕ್ಕೆ ಸಪೋರ್ಟ್ ಮಾಡ್ತಾನೆ, ಮತ್ತೆ ಬೆಂಥಾಮು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಲೆಟ್ ಅಸ್ ಫೈಂಡ್ ಔಟ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಬ್ರೀಫ್ ಆಗಿ, ಯಾವ ಕಾರಣಕ್ಕೋಸ್ಕರ ಅದು ಅಂತಾರಾಷ್ಟ್ರೀಯ ಕಾನೂನು ಅಲ್ಲ. ಆಸ್ಟಿನ್ ಪ್ರಕಾರ ಏನು, ಅಂತಾರಾಷ್ಟ್ರೀಯ ಕಾನೂನು ಆಗ್ಬೇಕು ಅಂದ್ರೆ 3 ಅಂಶಗಳು ಬರಬೇಕು. ಕಾನೂನು ಆಗ್ಬೇಕು, ಅಂತಾರಾಷ್ಟ್ರೀಯ ಕಾನೂನು ಅಲ್ಲ, ಯಾವುದೇ ಕಾನೂನು ಆಗ್ಬೇಕು ಅಂದ್ರೆ 3 ಅಂಶಗಳು ಇರಲೇಬೇಕು. ಒಂದು, ಸಾವರಿನ್ ಅಥಾರಿಟಿ ಇರಬೇಕು. ಅದು ಒಂದು ಕಾನೂನು, ಆ ರೂಲ್ ನಿಯಮ ಇದೆಯಲ್ಲ, ಅದು ಕಮಾಂಡ್ ಆಗಿರ್ಬೇಕು. ಕಮಾಂಡ್ ಅಂದ್ರೆ ಆಜ್ಞೆ ಆಗಿರ್ಬೇಕು. ಮತ್ತೆ ಆಜ್ಞೆ ಯಾರಿಗೆ ಅಂದ್ರೆ ಪೊಲಿಟಿಕಲಿ ಇನ್ಫೀರಿಯರ್, ರಾಜಕೀಯವಾಗಿ ನಿಕೃಷ್ಟವಾಗಿರುವಂತದ್ದು, ತನಗಿನ್ನ ಸಾರ್ವಭೌಮನಿಗಿನ್ನ ಕೆಳಗಿರುವಂತಹ ವ್ಯಕ್ತಿಗಳ ಮೇಲೆ ಇರುವಂತ ಅವ್ರ ಮೇಲೆ ಮಾಡುವಂತಹ ಒಂದು ಆಜ್ಞೆ. ಮತ್ತೆ ಅವ್ರೇನ್ ಮಾಡ್ಬೇಕು, ಆ ಕೆಳಗಿನವರು ಆ ಸಾರ್ವಭೌಮ ಇದನ್ನಲ್ಲ, ಅವ್ನು ಹೇಳೋದನ್ನ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೇ ಹ್ಯಾಬಿಚುಲಿ ಒಬೇ ದ ಕಮಾಂಡ್ಸ್ ಆಫ್ ಸಾವರಿನ್. ಸಾರ್ವಭೌಮ ಏನ್ ಹೇಳ್ತಾನೋ ಅದನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಅವ್ರಿಗೆಲ್ಲ ಅನ್ಸ್ಬಿಟ್ಟಿರುತ್ತೆ. ಅದರಿಂದ ಅವರು ಸುಮ್ಮನೆ ಪಾಲನೆ ಮಾಡ್ತಾರೆ. ಮತ್ತೆ ಅಕಸ್ಮಾತ್ ಯಾರ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ಕ್ರಮ ತಗೊಂಡು ಈ ಸಾರ್ವಭೌಮ ಏನ್ ಮಾಡ್ಬೋದು, ಅವ್ರಿಗೆ ಶಿಕ್ಷೆ ಕೊಡ್ಬೋದು.
ಸೊ ಇವೆಲ್ಲಾ ಅಂಶಗಳಿದ್ರೆ ಮಾತ್ರನೇ ಅದು ಕಾನೂನು ಆಗತ್ತೆ, ಇಲ್ಲಿದ್ರೆ ಇಲ್ಲ ಅಂತ ಅಷ್ಟನ್ನ ಹೇಳ್ತಾನೆ. ಈಗ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಮಾತಾಡಕ್ ಬಂದ್ರೆ, ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಷ್ಟ್ರಗಳಿರೋ ರೀತಿ ಒಂದು ಸಾರ್ವಭೌಮ ಅಧಿಕಾರಿ ಯಾರು ಇರೋದಿಲ್ಲ. there is no sovereign authority at the international level who can give commands. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳಿಂದ ಮೇಲೆ ಇನ್ನೊಂದು ಅಧಿಕಾರಿ ಯಾರು ಇಲ್ಲ. ಯಾಕಂದ್ರೆ ಪ್ರತಿ ರಾಷ್ಟ್ರಗಳು ಎಂತ ರಾಷ್ಟ್ರಗಳು, ಸಾರ್ವಭೌಮ ರಾಷ್ಟ್ರಗಳು. ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಐರೋಪ್ಯ ರಾಷ್ಟ್ರಗಳಾಗಿರ್ಬೋದು, ಇಲ್ಲಿ ಸೌತ್ ಅಮೆರಿಕಾದಲ್ಲಿ ಇರೋ ರಾಷ್ಟ್ರಗಳಿರ್ಬೋದು, ಯಾವುದೇ ರಾಷ್ಟ್ರಗಳು ಹೇಳಿದ್ರು ನಾವೇನು ತಿಳ್ಕೊಂತೀವಿ ಅವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ದೇ ಆರ್ ಆಲ್ ಸಾವರಿನ್ ಸ್ಟೇಟ್ಸ್. ಅವೆಲ್ಲ ಸಾರ್ವಭೌಮ ರಾಷ್ಟ್ರಗಳು. ಒಂದ್ಸತಿ ಅವು ಸಾರ್ವಭೌಮ ರಾಷ್ಟ್ರಗಳು ಅಂದ್ರೆ ಅವುಗಳಿಂದ ಮೇಲೆ ಇನ್ನೊಬ್ಬ ಯಾರೋ ಅಧಿಕಾರಿ ಇಲ್ಲ. ದರ್ ಇಸ್ ನೋ ಅಥಾರಿಟಿ ಅಬೋವ್ ದೆಮ್. ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರಾಷ್ಟ್ರಗಳ ಸಂಬಂಧಗಳನ್ನ ಇಲ್ಲಿ ನಿಯಂತ್ರಣ ಮಾಡ್ತೀವಿ ಅಥವಾ ನಿರ್ವಹಣೆ ಮಾಡ್ಬೇಕು ಅಂತೀವಿ. ಆದ್ರೆ ಆ ಎಲ್ಲಾ ರಾಷ್ಟ್ರಗಳಿಗೂ ಮೇಲ್ಗಡೆ ಇನ್ನೊಂದು ಅಧಿಕಾರಿ ಯಾರು ಇಲ್ಲ. ಯಾಕಂದ್ರೆ ಇವೆಲ್ಲ ಸಾರ್ವಭೌಮ ರಾಷ್ಟ್ರಗಳು, ಇವೇ ಅತ್ಯಂತ ಉನ್ನತ ಮಟ್ಟದಲ್ಲಿರುವಂತಹ ರಾಷ್ಟ್ರಗಳು. ಅವು ಬೇರೆ ಯಾರ ಬಗ್ಗೆನೂ ಯಾರನ್ನು ಯಾರ ಮುಂದೆ ತಲೆಬಾಗೋದಿಲ್ಲ, ಬೇರೆ ಯಾರು ಹೇಳಿದ ಮಾತು ಕೇಳೋದಿಲ್ಲ. ಅವರೇ ಸಾರ್ವಭೌಮಗಳು. ಅದರಿಂದ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಧಿಕಾರಿ ಇದ್ದು, ಅವ ಸಾರ್ವಭೌಮ ಇದ್ದು, ಅವನ ಮೇಲೆ ಈ ರಾಷ್ಟ್ರಗಳೆಲ್ಲ ನಿಯಂತ್ರಣದಲ್ಲಿ ಇಲ್ಲ. ಅದರಿಂದ ಈ ಅಂತಾರಾಷ್ಟ್ರೀಯ ಕಾನೂನು ಅಂತ ನಾವೇನ್ ಕರಿತೀವೋ ಅದು ಕಮಾಂಡ್ ಅಲ್ಲ, ಅದೊಂದು ಆಜ್ಞೆ ಅಲ್ಲ. ಯಾರಿಂದ? ಈ ಸಾವರಿನ್ ಅಥಾರಿಟಿ, ಸಾರ್ವಭೌಮ ಅಧಿಕಾರಿಯಿಂದ ಬಂದಂತಹ ಆಜ್ಞೆಗಳಲ್ಲ ಈ ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳು. ಅಂದ್ಮೇಲೆ ಆ ನಿಯಮಗಳು ಏನಿದಾವಲ್ಲ, ಅವು ಏನೂ ಅಲ್ಲ, ಅವು ಕೇವಲ ನಮ್ಮ ನೈತಿಕ ಮೌಲ್ಯಗಳು, ನೈತಿಕ ತತ್ವಗಳು. ಅವು ಏನ್ ಮಾಡ್ತೀವಿ, ಜನರಲ್ ಆಗಿ ರಾಷ್ಟ್ರಗಳು ಏನ್ ಮಾಡ್ತವೆ, ತಾವು ಹೌದು ಇದನ್ನ ಪಾಲನೆ ಮಾಡ್ರೆ ನಾವು ಚೆನ್ನಾಗಿರ್ಬೋದು, ಇದ್ರೆ ಒಳ್ಳೇದು ಅಂದ್ಕೊಂಡು ಸ್ವಇಚ್ಛೆಯಿಂದ ಪಾಲನೆ ಮಾಡ್ತವೆ ಹೊರತು ಅವಕ್ಕೆ ಯಾವುದೇ ಮನ್ನಣೆ, ಅವುಗಳನ್ನ ಆಜ್ಞೆಯಾಗ್ಲಿ ಅಥವಾ ಅದನ್ನ ಮಾಡ್ಲೇಬೇಕು ಅಂತ ಯಾವ ನಿರ್ಬಂಧಗಳು ಅವಕ್ಕೆ ಇಲ್ಲ. ಅದರಿಂದ ಅಂತಾರಾಷ್ಟ್ರೀಯ ಕಾನೂನು ಅಲ್ಲ ಅನ್ನೋದು ಆಸ್ಟಿನ್ನ ವಾದ. ಇದೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಆದ್ರೆ ಇಷ್ಟರ ಮಟ್ಟಕ್ಕೆ ಇವನು ಹೇಳಿದ್ದು ಸರಿ, ಯಾಕೆ ಈತ ಹೇಳಿದ ನಿಯಮ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರ್ತದೆ. ಪ್ರಮುಖವಾದಂತಹ ಕ್ರಿಟಿಸಿಸಮ್ಸ್ ಏನು ಅಂದ್ರೆ, ಆಸ್ಟಿನ್ ಸಮಯದಲ್ಲಿ ಆಸ್ಟಿನ್ ಯಾವಾಗ ಬದುಕ್ತಿದ್ದ ಮತ್ತೆ ಯಾವಾಗ ಆಸ್ಟಿನ್ ಈ ಒಂದು ಸಿದ್ಧಾಂತನ ಪ್ರತಿಪಾದಿಸಿದಾಗ ಅಂತಾರಾಷ್ಟ್ರೀಯ ಕಾನೂನು ಯಾವ ರೀತಿ ರೂಪದಲ್ಲಿತ್ತು ಅಂದ್ರೆ, ಬಹಳಷ್ಟು ಮಟ್ಟಕ್ಕೆ ಅಂದ್ರೆ ಆಲ್ಮೋಸ್ಟ್ 99%, ಪ್ರತಿಶತ 99% ಅಷ್ಟು ಅಂತಾರಾಷ್ಟ್ರೀಯ ಕಾನೂನುಗಳು ಯಾವುದರ ಆಧಾರ ಮೇಲೆ ಇತ್ತು ಅಂದ್ರೆ ಸಂಪ್ರದಾಯಗಳ ಮೇಲೆ ಇತ್ತು. ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ಸಂಬಂಧನ ಯಾವ ರೀತಿ ನಿರ್ವಹಿಸ್ಕೊಬೇಕು ಅನ್ನೋದು ಸಂಪ್ರದಾಯಗಳ ಮೂಲಕ ನಿರ್ಧರಿಸ್ತಿದ್ರು. ಸಂಪ್ರದಾಯಗಳ ಮೂಲಕನೇ ನಿರ್ಧರಿಸ್ತಿದ್ರು ಬಿಟ್ಟು ಅದನ್ನ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅದರಿಂದ ಈ ಆಸ್ಟಿನ್ಗೆ ಏನ್ ಅನ್ನಿಸ್ತು ಅಂದ್ರೆ, ಅಂತಾರಾಷ್ಟ್ರೀಯ ಕಾನೂನಲ್ಲಿ ಬರೀ ಸಂಪ್ರದಾಯಗಳಿದಾವೆ, ಅವುಗಳ ಸಂಪ್ರದಾಯಗಳೇನಿದ್ರು ಅವೆಲ್ಲ ಕೇವಲ ನೈತಿಕ ತತ್ವಗಳ ಮೌಲ್ಯಗಳಿದೆ, ಅವು ಅಷ್ಟೇ, ಅವಕ್ಕೆ ಯಾವುದೇ ಬೈಂಡಿಂಗ್ ಇರೋದಿಲ್ಲ ಅಂತ ಪ್ರತಿಪಾದಿಸ್ತ. ಇದು ಒಂದು ಕ್ರಿಟಿಸಿಸಮ್ ಯಾರ ವಿರುದ್ಧ? ಆಸ್ಟಿನ್ ವಿರುದ್ಧ. ಮತ್ತೆ ಎರಡನೇದು ಅಂದ್ರೆ, ಹಲವಾರು ಬೇರೆ ಬೇರೆ ಸಿದ್ಧಾಂತಗಳು ಬಂದು, ಹಿಸ್ಟಾರಿಕಲ್ ಸ್ಕೂಲ್ ಇರ್ಬೋದು, ಹಿಸ್ಟಾರಿಕಲ್ ಅಂಡ್ ನ್ಯಾಚುರಲ್ ಲಾ ಸ್ಕೂಲ್ ಮುಂದಕ್ಕೆ ಓದ್ತೀವಿ, ಇವೆಲ್ಲ ಸ್ಪಷ್ಟವಾಗಿ ಪ್ರೂವ್ ಮಾಡೋದು ಏನಂದ್ರೆ, ಯಾವುದೇ ಒಂದು ಕಾನೂನು ವ್ಯವಸ್ಥೆ ಇರಬೇಕು ಅಂದ್ರೆ ಅಲ್ಲೊಬ್ಬ ಸಾರ್ವಭೌಮ ಇದ್ದೇ ಇರಬೇಕು. ಸಾರ್ವಭೌಮ ಹೇಳಿದ್ರೆ ಮಾತ್ರ ಅದು ಕಾನೂನು ಆಗುತ್ತೆ. ಮತ್ತೆ ಕೆಳಗಡೆ ಇರೋರೆಲ್ಲ ಅವನ ಅಧೀನರು, ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ರೂಢಿಯಿಂದ. ಹಂಗಿದ್ರೆ ಮಾತ್ರ ಕಾನೂನು ವ್ಯವಸ್ಥೆ ಇರುತ್ತೆ ಅನ್ನೋ ಒಂದು ವಾದ ಇತ್ತಲ್ಲ ಈ ಆಸ್ಟಿನ್ದು, ಅದು ತಪ್ಪು ಅಂತ ಹಲವಾರು ನ್ಯಾಯಶಾಸ್ತ್ರಜ್ಞರು ಹಲವಾರು ಸಿದ್ಧಾಂತಗಳ ಮೂಲಕ ತದನಂತರ ಪ್ರೂವ್ ಮಾಡಿದ್ರು. ಯಾಕೆಂದ್ರೆ we can find in many tribal areas, there are many other areas where people follow certain things under the belief that we have to follow it. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಕಾನೂನು ಪಾಲನೆ ಮಾಡ್ತಾರೆ ಅಂದ್ರೆ, ಕಾನೂನು ಮಾಡಿದ್ರೆ ನಮ್ಗೆಲ್ಲ ಒಳ್ಳೇದು, ಅದಕ್ಕೆ ನಾವು ಪಾಲನೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದನೇ ಪಾಲನೆ ಮಾಡ್ತಾರೆ. ಆ ತರದ ಹಲವಾರು ವ್ಯವಸ್ಥೆಗಳಿದ್ದಾವೆ, ಅದರ ಹಲವಾರು ಸಮಾಜಗಳಿದಾವೆ ಅಂತ ಹಲವಾರು ಉದಾಹರಣೆಗಳಿದಾವೆ. ಅದರಿಂದ ಆಸ್ಟಿನ್ ಹೇಳಿದ್ನಲ್ಲ, ಕಾನೂನು ಆಗ್ಬೇಕು ಅಂದ್ರೆ ಒಬ್ಬ ಸಾರ್ವಭೌಮ ಅಧಿಕಾರಿನೇ ಇರಬೇಕು, ಅವನ ಕೆಳಗಿರೋರ್ಗೆ ಸಾರ್ವಭೌಮ ತನ್ನ ಅಧಿಕಾರ ಬಳಸ್ಕೊಂಡು ಕಾನೂನು ನಿಯಮಗಳನ್ನ ಮಾಡ್ತಾನೆ, ಅದನ್ನ ಪಾಲನೆ ಮಾಡ್ಲೇಬೇಕು, ಮಾಡದೇ ಇದ್ರೆ ಶಿಕ್ಷೆ ಕೊಡ್ಬೇಕು, ಅವಾಗ ಮಾತ್ರ ಕಾನೂನು ಇದೆ ಅನ್ನೋದು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತ ತುಂಬಾ ಮುಂದಕ್ಕೆ ಓದ್ತೀವಿ ನಾವು. ಯಾವ್ದ್ರಲ್ಲಿ? ನಮ್ಮ
ನೈಸರ್ಗಿಕ ಕಾನೂನು ಮತ್ತೆ ಪಾಸಿಟಿವಿಸಂ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಲ್ಲ, ಅಲ್ಲಿ ಪ್ರತಿಪಾದಿಸ್ತಾರೆ ಯಾಕೆ ಅಂತಾರಾಷ್ಟ್ರೀಯ ಕಾನೂನು ನಿಜವಾಗ್ಲಿ ಕಾನೂನು ಆಗಿದೆ. ಅಲ್ಲಿ ಸಾರ್ವಭೌಮ ಇಲ್ಲದೇ ಇದ್ರೂ ಕಾನೂನು ಆಗಿರುತ್ತೆ. ಮತ್ತೆ ಸಾರ್ವಭೌಮ ಪೂರ್ತಿ ಇಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಅದು ಬೇರೆ ಬೇರೆ ರೂಪದಲ್ಲಿ ಸಾರ್ವಭೌಮತ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಇವತ್ತು ಅಂತ ಪ್ರತಿಪಾದಿಸ್ತಾರೆ. ಅದರಿಂದ ಈ ಇವನು ಏನು ಆಸ್ಟಿನ್ ಹೇಳ್ತಾನಲ್ಲ ವಾದ, ಅದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಅವನು ಹೇಳಿದ ಸಮಯದಲ್ಲಿ ಬರೀ ಕಸ್ಟಮರ್ ಇಲ್ಲ ಆಯ್ತು, ಅದರಿಂದ ಆತನಿಗೆ ಹಂಗನ್ಸಿರ್ಬೋದು. ಮತ್ತೆ ಅವನ ಒಂದು ಪ್ರಿಸಂಪ್ಷನ್ ಇದೆಯಲ್ಲ, ಅಲ್ಲಿ ಒಬ್ಬ ಸಾರ್ವಭೌಮ ಅಧಿಕಾರ ಇರಲೇಬೇಕು ಅಂತ, ಅದು ಅಷ್ಟರ ಮಟ್ಟಿಗೆ ಸರಿ ಅಲ್ಲ ಅಂತನೂ ಹಲವಾರು ವ್ಯಕ್ತಿಗಳು ಹಲವಾರು ಸಿದ್ಧಾಂತಗಳ ಮೂಲಕ ರುಜುವಾತುಪಡಿಸಿದ್ದಾರೆ. ಮತ್ತು ಹಲವಾರು ಕಡೆ ನಾವು ಇವತ್ತು ಕಾಣ್ಬೋದು, ಏನು ಸಾರ್ವಭೌಮ ಅಧಿಕಾರಿ ಇಲ್ಲದೆ ಇದ್ರೂ ಅಲ್ಲಿ ಒಂದು ಕಾನೂನು ವ್ಯವಸ್ಥೆ ಇದ್ದು ಅದನ್ನ ಜನ ಪಾಲನೆ ಮಾಡೋ ಉದಾಹರಣೆಗಳು ತುಂಬಾ ಇದಾವೆ. ಅದರಿಂದ ಆಸ್ಟಿನ್ ಈ ಒಂದೇ ಕಾರಣಕ್ಕೆ ಅಲ್ಲಿ ಸಾರ್ವಭೌಮ ಇಲ್ಲ, ಶಿಕ್ಷೆ ಕೊಡೋ ಅಧಿಕಾರಿಗಳಿಲ್ಲ, ಅಡ್ಜುಡಿಕೇಟಿಂಗ್ ಅಥಾರಿಟೀಸ್ ಕೋರ್ಟ್ಗಳಿಲ್ಲ, ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಕಾನೂನೇ ಅಲ್ಲ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತಲ್ಲ ಆಸ್ಟಿನ್ದು, ಅವನ ಒಂದು ಜೀವಮಾನದಲ್ಲಿದ್ದಾಗ ಅವನು ಬದುಕಿದ ಸಂದರ್ಭದಲ್ಲಿ ಅದ್ರ ಸ್ವಲ್ಪ ಮಟ್ಟಿಗೆ ಸರಿ ಅನ್ಸಿರ್ಬೋದೇನೋ. ಆದ್ರೆ ಇವಾಗ ನಾವು ಏನು ಅಂತಾರಾಷ್ಟ್ರೀಯ ಕಾನೂನು ಕಾಣ್ತೀವಲ್ಲ, ಇವಾಗ ಅವುಗಳಿಗೆ ಅಷ್ಟು ಮಹತ್ವ ಇಲ್ಲ. ಅದರಿಂದ ಆಸ್ಟಿನ್ ಥಿಯರಿ ಸರಿಯಲ್ಲ ಅಂತ ತುಂಬಾ ಜನ ಅವನ ವಿರುದ್ಧ ಟೀಕೆ ಮಾಡ್ತಾರೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಸ್ಟಿನ್ಸ್ ಥಿಯರಿ. ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳ್ರಿ. ಇದಾದ್ಮೇಲೆ ಮುಂದಿನ ಥಿಯರಿಗೆ ಹೋಗ್ತೀವಿ. ಸೊ 3 ಅಂಶಗಳು ಗೊತ್ತಾಗಬೇಕು ನಮ್ಗೆ. ಮೊದಲನೇದು, ಆಸ್ಟಿನ್ ಅವನ ಪ್ರಮುಖವಾದಂತಹ ವಾದ ಏನು, ಅವನ ಪ್ರಕಾರ ಅವನ ಉತ್ತರ ಏನು ಈ ಪ್ರಶ್ನೆಗೆ. ಈಸ್ ಇಂಟರ್ನ್ಯಾಷನಲ್ ರಿಯಲಿ ಅಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನು, ಆ ಉತ್ತರಕ್ಕೆ ಅವನು ಕೊಡುವಂತಹ ಕಾರಣಗಳೇನು, ಮೂರನೇದು ಅವನ ವಿರುದ್ಧ ಇರುವಂತಹ ಟೀಕೆಗಳೇನು. ಅರ್ಥ ಆಗ್ತಿದ್ಯಾ? ಈ 3 ಅಂಶಗಳು ನಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಈಸ್ ದ ಆನ್ಸರ್ ಆಫ್ ಆಸ್ಟಿನ್ ಟು ದಿಸ್ ಕ್ವೆಶ್ಚನ್ ಆಸ್ ಟು ವೆದರ್ ಇಂಟರ್ನ್ಯಾಷನಲ್ ಲಾ ಇಸ್ ರಿಯಲಿ ಅ ಲಾ. Second thing is, if he says that it is not a law, according to him, why international law is not a law? Why Austin considers international law is not a really a law? Third thing is, so what are the important criticisms against Austin's theory? ಈ ಮೂರನ್ನು ಬರೆದ್ರೆ ನೀವು, ಅದು ನಿಮ್ಮ ಈ ಮೊದಲನೇ ಭಾಗಕ್ಕೆ ಪ್ರಶ್ನೆಗೆ ಉತ್ತರ ಆಗ್ತದೆ. ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಅಲ್ಲಿ ಮೊದಲನೇ ಭಾಗ. ಅಥವಾ ಎರಡನೇ ಇನ್ನೊಂದು ರೀತಿ ಪ್ರಶ್ನೆ ಇದೆಯಲ್ಲ, ಈಸ್ ಇಂಟರ್ನ್ಯಾಷನಲ್ ಲಾ ರಿಯಲಿ ಅಲ್ಲ, ಅದಕ್ಕೂ ಇಲ್ಲಿ ಉತ್ತರ ಆಗುತ್ತೆ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ, ಇಲ್ಲಾಂದ್ರೆ ನಾವು ಮುಂದಿನ ಥಿಯರೀಸ್ ಆಫ್ ನ್ಯಾಚುರಲ್ ಲಾ ಥಿಯರಿನ ಶುರು ಮಾಡೋಣ. ಅರ್ಥ ಆಯ್ತಾ? ಓಕೆ, ಪ್ರೊಸೀಡ್. ಮುಂದುವರಿತಾ, ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಥಿಯರೀಸ್ ಆಫ್ ಲಾ ಆಫ್ ನೇಚರ್. ನೈಸರ್ಗಿಕ ಕಾನೂನು ಸಿದ್ಧಾಂತಗಳು. ಇದು ಒಂದು ಸಿದ್ಧಾಂತ ಅಲ್ಲ, ಹಲವಾರು ಸಿದ್ಧಾಂತಗಳಿದೆ. ಇನ್ಫ್ಯಾಕ್ಟ್ ನಾವು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದಿದೀವಿ, ನ್ಯಾಚುರಲ್ ಲಾ ಥಿಯರಿ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ದ ಮೋಸ್ಟ್ ಮಾಡರ್ನ್ ಥಿಯರಿ ಆಫ್ ಲಾ. ಕಾನೂನು ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಮತ್ತು ಅತ್ಯಂತ ನವೀನವಾದಂತಹ ಸಿದ್ಧಾಂತ ಯಾವುದು ಅಂದ್ರೆ ಅದು ನ್ಯಾಚುರಲ್ ಲಾ ಥಿಯರಿ. ನ್ಯಾಚುರಲ್ ಲಾ ಥಿಯರಿ ಏನು, ಇಲ್ಲಿ ಅಷ್ಟೇ 3 ಅಂಶ ಗೊತ್ತಿರ್ಬೇಕು ನಿಮ್ಗೆ. ನ್ಯಾಚುರಲ್ ಲಾ ಥಿಯರಿ ಈ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡುತ್ತೆ? ವಾಟ್ ಇಸ್ ದ ಆನ್ಸರ್ ಆಫ್ ನ್ಯಾಚುರಲ್ ಲಾ ಥಿಯರಿ ಟು ದ ಕ್ವೆಶ್ಚನ್ ವೆದರ್ ಇಂಟರ್ನ್ಯಾಷನಲ್ ಲಾ ಇಸ್ ರಿಯಲಿ ಎ ಲಾ ಆರ್ ನಾಟ್. ಆಮೇಲೆ ಯಾಕದು, ಅದರ ಉತ್ತರಕ್ಕೆ ಆ ನ್ಯಾಚುರಲ್ ಲಾ ಥಿಯರಿ ಕೊಡುವಂತಹ ಕಾರಣಗಳೇನು, ಎರಡನೇ ಪ್ರಶ್ನೆ. ಮೂರನೇದು, ಅದರ ವಿರುದ್ಧ ಇರುವಂತಹ ಪ್ರಮುಖವಾದಂತಹ ಟೀಕೆಗಳೇನು. ಈ 3 ಗೊತ್ತಿರ್ಬೇಕು. ಆಸ್ಟಿನ್ ಥಿಯರಿ ತರನೇ ಇಲ್ಲಿ ಇದರ ನ್ಯಾಚುರಲ್ ಲಾ ಥಿಯರಿ ಉತ್ತರ ಏನು, ಆ ಉತ್ತರಕ್ಕಿರುವಂತಹ ಕಾರಣಗಳೇನು, ಮತ್ತೆ ಅದಕ್ಕಿರುವಂತಹ ಟೀಕೆಗಳೇನು. ಮುಂದಕ್ಕೆ ಬರುತ್ತೆ ಪಾಸಿಟಿವಿಸಂ, ಅಲ್ಲೂ ಅಷ್ಟೇ, ಅವ್ರದ್ದು ಅಷ್ಟೇ, ಅವರ ಉತ್ತರ ಏನು ಮತ್ತು ಉತ್ತರಕ್ಕಿರೋ ಕಾರಣಗಳೇನು ಮತ್ತೆ ಟೀಕೆಗಳೇನು. ಈ ರೀತಿ ನಾವು ಈ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ಬಗ್ಗೆ ಉತ್ತರ ಬರೀಬೇಕಾಗತ್ತೆ. ಸೊ ಲೆಟ್ ಅಸ್ ಪ್ರೊಸೀಡ್ ಟು ದ ಥಿಯರೀಸ್ ಆಫ್ ಲಾ ಆಫ್ ನೇಚರ್. ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಏನು, ವೆದರ್ ಇಂಟರ್ನ್ಯಾಷನಲ್ ಲಾ ಇಸ್ ಲಾ ಆರ್ ನಾಟ್. ಇವ್ರ ಪ್ರಕಾರ ಸ್ಪಷ್ಟವಾಗಿದೆ ಉತ್ತರ. ದೇ ಸೇ ದಟ್ ಇಂಟರ್ನ್ಯಾಷನಲ್ ಲಾ ಇಸ್ ರಿಯಲಿ ಎ ಲಾ. ಅದು ಒಂದು ನಿಜವಾದ ಕಾನೂನೇ. ದೇ ಸೇ ದಟ್ ಇಂಟರ್ನ್ಯಾಷನಲ್ ಲಾ ಇಸ್ ರಿಯಲಿ ಎ ಲಾ. ಅದು ಒಂದು ಕಾನೂನು. ಯಾಕಂದ್ರೆ ನೀವು ಓದಿದ್ದೀರಿ ಆಗ್ಲೇ ಜೂರಿಸ್ಪ್ರುಡೆನ್ಸ್ ಅಲ್ಲಿ, ವಾಟ್ ಇಸ್ ಲಾ ಅಕಾರ್ಡಿಂಗ್ ಟು ನ್ಯಾಚುರಲ್ ಲಾ ಥಿಯರಿಸ್ಟ್. ಈ ನ್ಯಾಚುರಲ್ ಲಾ ಥಿಯರಿಸ್ಟ್ ಪ್ರಕಾರ ಕಾನೂನು ಅಂದ್ರೆ ಏನು ಅಂದ್ರೆ, ಕಾನೂನು ಅಂದ್ರೆ ಯಾರೋ ಒಬ್ಬ ಪೊಲಿಟಿಕಲ್ ಸುಪೀರಿಯರ್ ಇರಬೇಕು, ಸಾವರಿನ್ ಇರಬೇಕು, ಅವನ ಮೂಲಕ ಬರಬೇಕು ಅನ್ನೋದಲ್ಲ. ದೇ ಸೇ ದಟ್ ಲಾ ಇಸ್ ಅ ಡಿಕ್ಟೇಟ್ ಆಫ್ ರೀಸನ್ ಅಂತ. ಲಾ ಇಸ್ ಅ ಡಿಕ್ಟೇಟ್ ಆಫ್ ರೀಸನ್ ಅಂದ್ರೆ ಕಾರ್ಯಕಾರಣಗಳನ್ನ ಹುಡ್ಕೊಂಡ್ ಬರ್ತೀವಿ ನಾವು.
ಯಾವ್ದು ಸಮಂಜಸವಾಗಿದೆ ಅನ್ಸುತ್ತೋ, ಇಂಥ ಕೃತ್ಯ ಮಾಡೋದು ಸಮಂಜಸ ಅಂತ ನಮ್ಗೆ ಅನ್ಸಿದ್ರೆ ಅಂತ ಕೃತ್ಯ ಮಾಡಕ್ ಅವಕಾಶ ಮಾಡ್ಕೊಡ್ತೀವಿ, ಅದು ಕಾನೂನು. ಇಂಥ ಕೃತ್ಯ ಮಾಡೋದ್ರಿಂದ ತಪ್ಪಾಗುತ್ತೆ ಅಂದ್ರೆ ಅಂತ ಕೃತ್ಯವನ್ನ ಪ್ರಾಹಿಬಿಟ್ ಮಾಡ್ತೀವಿ, ಅಂತ ನಿಷೇಧಿಸ್ತೀವಿ, ಅದು ಕಾನೂನು. ಸೊ ಯಾವುದು ಸರಿ ಯಾವುದು ತಪ್ಪು, ಯಾವುದು ಕಾನೂನು ಅಲ್ಲ, ಯಾವುದು ನಿಯಮ ಯಾವುದು ನಿಯಮದ ಉಲ್ಲಂಘನೆ ಅನ್ನೋದು ಹೆಂಗ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬೇಸ್ಡ್ ಆನ್ ಅವರ್ ರೀಸನಿಂಗ್ ಎಬಿಲಿಟಿ. ರೀಸನಿಂಗ್ ಯಾವುದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ವಿವೇಚನೆ ಇದೆ ನಮಗೆ. ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ಪೆಕ್ಯುಲರ್ ಓನ್ಲಿ ಟು ಹ್ಯೂಮನ್ ಬೀಯಿಂಗ್ಸ್. ಅರಿಸ್ಟಾಟಲ್ ಹೇಳಿದ್ದಾನೆ, ಮ್ಯಾನ್ ಈಸ್ ಎ ಪರ್ಸನ್ ವಿತ್ ರೀಸನಿಂಗ್ ಎಬಿಲಿಟಿ. ಪ್ರಪಂಚದಲ್ಲಿ ಹಲವಾರು ಪ್ರಾಣಿಗಳು ಪಕ್ಷಿಗಳು ಬದುಕ್ತಾ ಇದಾವೆ. ಆ ಎಲ್ಲಾ ಪ್ರಾಣಿ ಪಕ್ಷಿಗಳ ತರ ಮನುಷ್ಯನು ಒಂದು ಪ್ರಾಣಿ. ಆದ್ರೆ ಮನುಷ್ಯನಿಗೂ ಬೇರೆ ಪ್ರಾಣಿಗಳಿಗಿರೋ ವ್ಯತ್ಯಾಸ ಏನು ಅಂದ್ರೆ, ಮನುಷ್ಯ ಒಬ್ಬನೇ ಪ್ರಾಣಿ ಇದ್ದಾನೆ, ಅವನಿಗೇನಂತೀವಿ, ಈ ಹ್ಯಾಸ್ ರೀಸನಿಂಗ್ ಎಬಿಲಿಟಿ. ಕಾರ್ಯಕಾರಣಗಳನ್ನ ಹುಡುಕೋದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ವಿವೇಚನೆ ಹೊಂದಿರೋ ವ್ಯಕ್ತಿ ಅಂದ್ರೆ ಅದು ಕೇವಲ ಮನುಷ್ಯ ಮಾತ್ರ. ಅದರಿಂದ ಸೊ ಕಾನೂನು ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಯಾರೋ ಒಬ್ಬ ಪೊಲಿಟಿಕಲ್ ಸುಪೀರಿಯರ್ ಬಂದು ಹೇಳ್ಬಿಟ್ಟ ನಾವು ಅದನ್ನ ಪಾಲನೆ ಮಾಡೋದಲ್ಲ. ಅವ್ನ್ 1000 ಹೇಳ್ಬೋದು, ಅದು ಸರಿ ಅನ್ಸಿದ್ರೆ ಅದು ಕಾನೂನು ಆಗ್ತದೆ, ಅದು ತಪ್ಪು ಅನ್ಸಿದ್ರೆ ಅದು ಈ ನೈಸರ್ಗಿಕ ಕಾನೂನಲ್ಲಿ ಕೆಲವು ಮೂಲಭೂತ ತತ್ವಗಳಿದಾವೆ. ಆ ತತ್ವಗಳಿಗೆ ವಿರುದ್ಧವಾಗ ಅಂತ ನಿಯಮಗಳು ಮಾಡಿದ್ರೆ ಅವ್ನ್ ರಾಜ ಆಗಿರ್ಬೋದು, ಸರ್ವಾಧಿಕಾರಿ ಆಗಿರ್ಬೋದು, ಇನ್ನೊಬ್ಬ ಇರ್ಬೋದು, ಅದು ಕಾನೂನು ಆಗೋದಿಲ್ಲ. ಸೊ ಯಾವುದೇ ಕಾನೂನು ಇದ್ರು ಅದು ರಾಜರು ಮಾಡೋದಾಗಲಿ ಬೇರೆಯವ್ರು ಮಾಡೋ ಕಾನೂನುಗಳು ಈ ನೈಸರ್ಗಿಕ ಕಾನೂನಿಗೆ ಬದ್ಧವಾಗಿರ್ಬೇಕು ಹೊರತು ನೈಸರ್ಗಿಕ ಕಾನೂನಿಗೆ ತದ್ವಿರುದ್ಧವಾಗಿರೋಂಗಿಲ್ಲ. ಅದರಿಂದ ಈ ಅಂತಾರಾಷ್ಟ್ರೀಯ ಕಾನೂನು ಇದೆಯಲ್ಲ ಹೆಂಗ್ ಬಂತು ಅಂದ್ರೆ ಅದು ಸ್ವಾಭಾವಿಕವಾಗಿ ಬಂತು. ರಾಷ್ಟ್ರಗಳಿಗೆ ಅನ್ನಿಸ್ತು, ಹಿಂಗೆ ಮನುಷ್ಯರಿಗೆ ಅನ್ನಿಸ್ತು, ಹಿಂಗೆ ರಾಷ್ಟ್ರ ಏನು, ವಾಟ್ ಇಸ್ ಸ್ಟೇಟ್? ರಾಷ್ಟ್ರ ಏನ್ರಿ? ವಾಟ್ ಡು ಮೀನ್ ಬೈ ಸ್ಟೇಟ್? ರಾಜ್ಯ ಅಂದ್ರೆ ರಾಜ್ಯದಲ್ಲಿ ಏನಿರ್ತದೆ? ಏನಿರುತ್ತೆ ರಾಜ್ಯದಲ್ಲಿ? ಪ್ರಭುತ್ವ ಸರ್ಕಾರ ಇರುತ್ತೆ ಸರ್. ಸರ್ಕಾರ ಇರುತ್ತೆ. ಸರ್ಕಾರದಲ್ಲಿ ಏನಿರುತ್ತೆ? ಯಾರಿರ್ತಾರೆ ಸರ್ಕಾರದಲ್ಲಿ? ಯಾರಿರ್ತಾರೆ ಸರ್ಕಾರದಲ್ಲಿ? ಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್, ಇವರೆಲ್ಲ ಇರ್ತಾರೆ. ಇದು ಇಲ್ಲಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ. ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಮ್ಯುನಿಸ್ಟ್ ಪಕ್ಷ ಇರ್ತದೆ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಯಾರಿರ್ತಾರೆ? ಅಗೇನ್ ಮನುಷ್ಯರು ಇರ್ತಾರೆ. ಸೊ ಅವರೆಲ್ಲ ಯಾರು? ದೇ ಆರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಮಾಸಸ್. ಎಲ್ಲಾ ಜನರ ಪ್ರತಿನಿಧಿಗಳು ಅಲ್ಲಿ ಸರ್ಕಾರದಲ್ಲಿ ಇರ್ತಾರೆ. ಸೊ ಅದರಿಂದ ಏನಾಗ್ತದೆ, ಇವ್ರ ಪ್ರತಿನಿಧಿಗಳ ಒಂದು ಇಚ್ಛೆ ಏನಿದೆಯಲ್ಲ ಅದು ಜನರ ಇಚ್ಛೆ ಆಗಿರ್ತದೆ. ಅಂದ್ರೆ ರಾಷ್ಟ್ರದಲ್ಲೂ ಅಲ್ಟಿಮೇಟ್ ಆಗಿ ಯಾರು ಇರ್ತಾರೆ ಅಂದ್ರೆ ಜನರೇ ಇರ್ತಾರೆ. ಸೊ ಜನರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ನಾವು ಚೈತನ್ಯ ಇರುತ್ತೆ, ಅವ್ರಿಗೆ ವಿವೇಚನೆ ಇರುತ್ತೆ. ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ ಅಂತ ವಿವೇಚನೆ ಇರುತ್ತೆ. ಅದರಿಂದ ರಾಷ್ಟ್ರಗಳಿಗೆಲ್ಲ ಒಂದು ಭಾವನೆ ಇದೆ ಅಂದ್ರೆ ಇಂಥ ಕೃತ್ಯ ಮಾಡಬಾರ್ದು, ಇಂಥ ಕೃತ್ಯ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಂದ್ರೆ ಅವು ಗ್ರಾಜುಯಲ್ ಆಗಿ ಕಾಲಕ್ರಮೇಣ ಏನಾಗಿ ಬೆಳೀತು, ಅವುಗಳು ಕೂಡ ಸಂಪ್ರದಾಯವಾಗಿ ಬೆಳೆದು ಅವೇ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳದು. ಮುಂದಕ್ಕೆ ಏನಾಯ್ತು, ಇನ್ನು ಹೆಚ್ಚು ಇಂಟರಾಕ್ಷನ್ ಅಂದ್ರೆ ಒಬ್ರಿಗೊಬ್ರು ಸಂಬಂಧಗಳು ಜಾಸ್ತಿ ಆಗ್ತಾ ಹೋಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇವಾಗ ಏನ್ ಮಾಡ್ತವೆ ರಾಷ್ಟ್ರಗಳು? ಟ್ರೀಟಿ ಮಾಡ್ಕೊಂತವೆ, ಒಪ್ಪಂದ ಮಾಡ್ಕೊಂಡು ನಾವು ಹಿಂಗಿಂಗ್ ಇರ್ಬೇಕು, ನಾವ್ ಹಿಂಗಿರೋಣ, ನಾವ್ ಈ ರೀತಿ ಮಾಡ್ಕೊಳ್ಳೋಣ, ವ್ಯಾಪಾರ ಹಿಂಗ್ ಮಾಡೋಣ, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಮಾಡೋಣ. ಹಿಂಗೆ ನಮ್ಮ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗಬಾರ್ದು, ನಮ್ಮ ಪರಿಸರ ಮಾಲಿನ್ಯ ಮಾಡಬಾರ್ದು. ಯಾಕಂದ್ರೆ ಪರಿಸರ ಮಾಲಿನ್ಯ ಮಾಡೋದು ಕೇವಲ ಒಂದು ರಾಷ್ಟ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ವಿಶ್ವಕ್ಕೆ ಅದರಿಂದ ತೊಂದರೆ ಆಗ್ತದೆ. ಅದರಿಂದ ಎಲ್ಲಾ ರಾಷ್ಟ್ರಗಳು ಒಪ್ಕೊಂಡ್ವಿ ಏನಂದ್ರೆ ಇನ್ನು ಮೇಲೆ ಪರಿಸರ ಮಾಲಿನ್ಯ ಮಾಡೋದಕ್ಕೆ ಆದಷ್ಟು ಮಾಡೋದನ್ನ ಕಮ್ಮಿ ಮಾಡಬೇಕು. ವಿಷ ಅನಿಲಗಳು ಅಥವಾ ಪರಿಸರಕ್ಕೆ ಹಾನಿ ಮಾಡುವಂತ ಅನಿಲಗಳನ್ನ ನಾವು ಅಲ್ಲಿ ಬಿಡಬಾರ್ದು ಕೈಗಾರಿಕೆ ಹೆಸರಿನಲ್ಲಿ. ಒಪ್ಪಂದ ಮಾಡ್ಕೊಂಡ್ರು. ಅದ್ರ ಮೂಲಕ ಏನ್ ಮಾಡಿದ್ರು, ಆ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಯಾಕೆ ಪಾಲನೆ ಮಾಡ್ತಿದ್ದಾರೆ? ಅವ್ರಿಗೆ ಅನ್ನಿಸ್ತು ಏನಂದ್ರೆ ಇದು ಎಲ್ಲರೂ ಒಳ್ಳೇದಕ್ಕೋಸ್ಕರ. ನಾನು ಸಾರ್ವಭೌಮ ಕರೆಕ್ಟ್, ನಾನು ಸಾರ್ವಭೌಮ ಅಂತ ಮನಸೋ ಇಚ್ಛೆ ಮಾಡಕ್ ಏನಾಗ್ತದೆ, ನನಗೆ ತೊಂದರೆ ಪಡಿಸ್ಕೊಳ್ಳಲ್ಲ, ಬೇರೆಯವ್ರಿಗೂ ತೊಂದರೆ ಕೊಡ್ತೀನಿ ಹಾಗೆ ಅದೇ ರೀತಿ ಎಲ್ಲಾ ರಾಷ್ಟ್ರಗಳಿಗೂ ಅನ್ನಿಸ್ತು. ಆ ರಾಷ್ಟ್ರಗಳು ಏನ್ ಮಾಡ್ತಿದ್ದಾವೆ, ಹೌದು ಸರಿ, ಈ ಕೃತ್ಯಗಳಲ್ಲಿ ನಾವು ತೊಡಗಬಾರ್ದು, ಈ ರೀತಿ ನಾವು ನಮ್ಮ ನಡ್ಕೊಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅದೇನ್ ಬಂತು, ಅವ್ರ ಮನಸ್ಸಿಗೆ ಬಂತು. ಅದನ್ನೇನಂತ ಮನಸ್ಸಿಗೆ ಬಂದು ಅವ್ರಿಗೆ ಇದು ಸರಿ ಅನ್ನಿಸ್ತು. ಅದರಿಂದ ಈ ಅಂತಾರಾಷ್ಟ್ರೀಯ ಕಾನೂನುಗಳು ಮುಂಚೆ ಸಂಪ್ರದಾಯಗಳ ಮೂಲಕ ಬಂದು ಈಗ ಒಪ್ಪಂದಗಳ ಮೂಲಕ ಬಂದು. ಇದಕ್ಕೆ ಕಾನೂನು ಬರ್ಬೇಕು ಅಂದ್ರೆ ಸಾರ್ವಭೌಮನ ಇರ್ಬೇಕಾಗಿಲ್ಲ. ಸಾರ್ವಭೌಮನ ಕಾನೂನಿನ ಹೆಚ್ಚು ಉತ್ತಮವಾದಂತದ್ದು ಮತ್ತು ಮೇಲಿರುವಂತಹ ಕಾನೂನು ಅಂದ್ರೆ ಈ ನೈಸರ್ಗಿಕ ಕಾನೂನು. ದೇವರು ನಮಗೆ ಕೊಟ್ಟಿದ್ದಾನೆ ಶಕ್ತಿ. ಏನ್ ಕೊಟ್ಟಿದ್ದಾನೆ ದೇವ್ರ ಶಕ್ತಿ ಮನುಷ್ಯನಿಗೆ? ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಎಲ್ಲರಿಗೂ ಒಳ್ಳೇದಾಗತ್ತೆ, ಯಾವ್ದು ಎಲ್ಲರಿಗೂ ಕೆಟ್ಟದ್ದಾಗತ್ತೆ ಅನ್ನೋ ಒಂದು ತಿಳುವಳಿಕೆ ಇರುವಂತ ಒಂದು ಶಕ್ತಿ ಮನುಷ್ಯರಿಗೆ ಮಾತ್ರ ಇದೆ. ಪ್ರಾಣಿಗಳಿಗಿದೆಯಾ? ಪ್ರಾಣಿಗಳಿಗಿದ್ರೆ ಅವು ಪ್ರಾಣಿಗಳಾಗಿರ್ತಿರಲ್ಲ, ಅವು ಮನುಷ್ಯರ ತರ ಇರ್ತಿದ್ವು. ಪ್ರಾಣಿಗಳು ಯಾಕೆ ಹಂಗಿದಾವೆ ಅಂದ್ರೆ ಅವಕ್ಕೆ ಅವತ್ತು ಊಟ ಏನೋ ಅಷ್ಟು ಊಟ ತಿನ್ನೋದು ಆ ಜೀವನ ಕ್ರಮ ಸುಮ್ನೆ ಮೆಕ್ಯಾನಿಕಲ್ ಆಗಿ ಯಾಂತ್ರಿಕವಾಗಿ ನಡೆಸೋದು. ಆದ್ರೆ ಮನುಷ್ಯ ಹಂಗಲ್ಲ. ಮನುಷ್ಯ
ಯಾವತ್ತು ಭವಿಷ್ಯದಲ್ಲಿ ಜೀವಿಸ್ತಾನೆ ಅಂತಾರೆ. ದಟ್ಸ್ ವಂಡರ್ಫುಲ್ ವರ್ಡ್. ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತವೆ, ಪ್ರಾಣಿಗಳು ವರ್ತಮಾನದಲ್ಲಿ ಜೀವಿಸ್ತವೆ. ಮನುಷ್ಯ ಹಂಗಲ್ಲ, ಮನುಷ್ಯ ತನ್ನ ಪೂರ್ವದಲ್ಲಿ ಅಂದ್ರೆ ಇತಿಹಾಸದಲ್ಲಿ, ವರ್ತಮಾನದಲ್ಲಿ ಮತ್ತೆ ಭವಿಷ್ಯದಲ್ಲಿ ಜೀವಿಸ್ತಾನಂತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅದರ್ಸ್. ಮ್ಯಾನ್ ಲೀವ್ಸ್ ಫ್ರಮ್ ಇನ್ ಹಿಸ್ ಪಾಸ್ಟ್, ಇನ್ ಹಿಸ್ ಪ್ರೆಸೆಂಟ್ ಅಂಡ್ ಹಿಸ್ ಫ್ಯೂಚರ್. ಮುಂದಕ್ಕೆ ಹೆಂಗಿರ್ಬೇಕು ಅನ್ನೋದು ಈಗಲೇ ಯೋಚನೆ ಮಾಡ್ತಾನೆ ಅವನು, ಹೌದಲ್ಲ? ಅದರ ಪ್ರಕಾರ ವ್ಯವಸ್ಥೆ ಮಾಡ್ಕೊಂತಾನೆ. ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ಎಬಿಲಿಟಿ ಆಫ್ ಮ್ಯಾನ್. ಅವನಿಗೆ ಗೊತ್ತಾಗುತ್ತೆ ಮನುಷ್ಯರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದೇ ರೀತಿ ರಾಷ್ಟ್ರದ ಹೆಂಗೆ ಮನುಷ್ಯನಿಗೆ ಗೊತ್ತಾಗುತ್ತೋ ಹಂಗೆ ರಾಷ್ಟ್ರಗಳಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ರಾಷ್ಟ್ರ ಯಾರಿಂದ ಮಾಡಲ್ಪಟ್ಟಿರ್ತಾರೆ? ಮನುಷ್ಯರಿಂದನೇ ಮಾಡಲ್ಪಟ್ಟಿರೋದು ರಾಷ್ಟ್ರಗಳು. ಅದರಿಂದ ರಾಷ್ಟ್ರಕ್ಕೆ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು, ರಾಷ್ಟ್ರಕ್ಕೆ ಯಾವ್ದು ಒಳ್ಳೇದಲ್ಲ ಅಂತ. ಅದರಿಂದ ಏನ್ ಮಾಡ್ತೇವೆ ರಾಷ್ಟ್ರಗಳು? ಒಪ್ಪಂದದ ಮೂಲಕ ಅಥವಾ ಸಂಪ್ರದಾಯದ ಮೂಲಕ ಅಂತಾರಾಷ್ಟ್ರೀಯವಾಗಿ ರಾಷ್ಟ್ರಗಳ ನಡುವೆ ಹೆಂಗೆ ನಾವು ನಮ್ಮ ಚಟುವಟಿಕೆಗಳು ನಡೆಸಬೇಕು ಅಥವಾ ನಮ್ಮ ಒಂದು ಕೃತ್ಯಗಳು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಸಂಪ್ರದಾಯದ ಮೂಲಕ ಅವು ತೀರ್ಮಾನ ಮಾಡಿದಾವೆ. ಅವನ್ನ ನಾವು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತ ಕರಿತೀವಿ. ಅವು ಕೂಡ ನಿಜವಾದ ಕಾನೂನುಗಳೇ. ಯಾಕೆಂದ್ರೆ ಅವು ದೇವರಿಂದ ಬಂತು. ದೇವರಿಂದ ಯಾಕೆ ಬಂತು ಅಂದ್ವಿ? ನಮಗೆ ಒಂದು ಈ ಶಕ್ತಿ ಕೊಟ್ಟಿದಾರಲ್ಲ, ಮನುಷ್ಯನಿಗೆ ಮಾತ್ರ ಈ ಶಕ್ತಿ ಕೊಟ್ಟಿರೋದು ವಿವೇಚನೆ ಶಕ್ತಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಭವಿಷ್ಯದಲ್ಲಿ ಜೀವಿಸೋದು. ಬರೀ ವರ್ತಮಾನ ಬಿಟ್ಟು ಅಲ್ಲದೆ ಭವಿಷ್ಯ ಮತ್ತು ಇತಿಹಾಸದಲ್ಲೂ ಅಂಶಗಳನ್ನ ಗಮನಿಸ್ಕೊಂಡು ಜೀವಿಸೋದಿದೆಯಲ್ಲ, ಅದು ಕೇವಲ ಮನುಷ್ಯನಿಗೆ ಮಾತ್ರ ಇರೋ ಶಕ್ತಿ. ಯಾರು ಕೊಟ್ಟಿರೋದು? ದೇವ ಕೊಟ್ಟಿರೋದು. ಅದೇ ದೇವ ಕೊಟ್ಟಿರೋ ಶಕ್ತಿಯಿಂದ ನಾವು ಯಾವ ಸರಿ ತಪ್ಪು ಅಂತೀವಲ್ಲ, ಅದು ಯಾರೋ ಪ್ರಜಾರೆ, ಅವನು ಯಾವೊಬ್ಬ ರಾಜ ಇರ್ಬೋದು ಅಥವಾ ಸರ್ವಾಧಿಕಾರಿ ಇರ್ಬೋದು, ಅವನು ತನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ವಿವೇಚನೆ ಇಲ್ಲದೆ ಏನೇನೋ ಮಾಡಿರ್ಬೋದು. ಅದೇ ಸಾಮಾನ್ಯ ಜನಕ್ಕೆ, ರಾಷ್ಟ್ರಕ್ಕೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದರ ಪ್ರಕಾರ ಅವನು ಬಾಳ್ತಾನೆ. ಅದರ ಪ್ರಕಾರ ನಿಯಮಗಳಾಗ್ತವೆ, ಹಂಗೆ ಸಂಪ್ರದಾಯಗಳು ಬರ್ತವೆ, ಹಂಗೆ ಒಪ್ಪಂದಗಳು ಬರ್ತವೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನು ಬಂತು. ಸೊ ಇಂಟರ್ನ್ಯಾಷನಲ್ ಲಾ ಇಸ್ ಎ ರಿಸಲ್ಟ್ ಆಫ್ ದಿಸ್ ಕಾನ್ಶಿಯಸ್ ವಿಲ್ಸ್. ಈ ಕಾನ್ಶಿಯಸ್ ಆಗಿರುವಂತಂದ್ರೆ ಪ್ರಜ್ಞಾವಂತರಾಗಿ ಮತ್ತೆ ಗೊತ್ತಿದ್ದೇನೆ ಈ ನಿಯಮಗಳನ್ನು ರಾಷ್ಟ್ರಗಳು ಮಾಡಿದಾವೆ. ಅದರಿಂದ ಅವುಗಳನ್ನ ನಾವು ಕಾನೂನಲ್ಲ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಾನೂನು ಅಂದ್ರೆ ಬರೀ ಒಬ್ಬ ಸಾರ್ವಭೌಮನೇ ಇರಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಅಂತ ಈ ನ್ಯಾಚುರಲ್ ಲಾ ಥಿಯರಿಸ್ ವಾದ ಮಾಡ್ತಾರೆ. So they say that it has significant influence international law, and they say that several characters of binding force of international law are founded on this theory. ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನು ಅಂತ ನಾವೆಲ್ಲ ಪರಿಗಣಿಸಬೇಕು ಅಂದ್ರೆ ಅದರಲ್ಲಿ ಮಹತ್ವದ ಕೊಡುಗೆ ಯಾರ್ದು ಅಂದ್ರೆ ಅದು ನ್ಯಾಚುರಲ್ ಲಾ ಥಿಯರಿ. ನ್ಯಾಚುರಲ್ ಲಾ ಥಿಯರಿನ ಯಾರು ಸಪೋರ್ಟ್ ಮಾಡ್ತಾರೋ ಅವರೆಲ್ಲರನ್ನು ಅಂತಾರಾಷ್ಟ್ರೀಯ ಕಾನೂನು ಕೂಡ ಒಂದು ಕಾನೂನು ಅಂತ ಪರಿಗಣಿಸ್ತಾರೆ. ಯಾರು ಆಸ್ಟಿನ್ ಥಿಯರಿನ ಫಾಲೋ ಮಾಡ್ತಾರೋ ಅವ್ರು ಇವತ್ತು ಹೇಳ್ತಾರೆ ಅಂತಾರಾಷ್ಟ್ರೀಯ ಕಾನೂನು ನಿಜವಾದ ಕಾನೂನು ಅಲ್ಲ ಅಂತ. ಯಾವ್ಯಾವ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಅಂತಾರೆ ಈ ನ್ಯಾಚುರಲ್ ಲಾ ಥಿಯರೀಸ್ ಅನ್ನೋದನ್ನ ಇನ್ನೊಂದು ಸ್ವಲ್ಪ ವಿವರವಾಗಿ ಮುಂದಕ್ಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇಂಪಾರ್ಟೆಂಟ್ ಕಂಟೆನ್ಷನ್ಸ್ ಆಫ್ ದಿಸ್ ಥಿಯರಿ. ಇವ್ರು ಹೇಳ್ತಾರೆ ಅಂದ್ರೆ ಐಡಿಯಲ್ ಲಾ ಫೌಂಡೆಡ್ ಆನ್ ದ ನೇಚರ್ ಆಫ್ ಮ್ಯಾನ್ ಆಸ್ ಎ ರೀಸನಬಲ್ ಬೀಯಿಂಗ್. ನೋಡ್ರಿ, ಇದೇ ಇಷ್ಟೊತ್ತು ನಾನು ಮಾತಾಡಿದ್ದು. ಐಡಿಯಲ್ ಲಾ, ಒಂದು ನಿಜವಾದ ಕಾನೂನು ಹೆಂಗೆ ಅದು ಯಾವುದರ ಮೇಲೆ ಆಧಾರಿತವಾಗಿರುತ್ತೆ ಅಥವಾ ಎಲ್ಲಿಂದ ಸಿಗುತ್ತೆ ಅಂದ್ರೆ ಫೌಂಡೆಡ್ ಆನ್ ದ ನೇಚರ್ ಆಫ್ ಮ್ಯಾನ್. ನೇಚರ್ ಆಫ್ ಮ್ಯಾನ್ ಅಂದ್ರೆ ಯಾರು? ನೇಚರ್ ಆಫ್ ಮ್ಯಾನ್ ಅಂದ್ರೆ ಮನುಷ್ಯನ ಸ್ವಭಾವದ ಮೇಲೆ ಇರ್ತದೆ. ಮನುಷ್ಯನ ಸ್ವಭಾವದಿಂದ ಅವು ಬರ್ತವೆ. ಏನು ಐಡಿಯಲ್ ಲಾಸ್, ನಿಜವಾದ ಒಳ್ಳೆಯ ಕಾನೂನುಗಳು. ಎಂತ ಮನುಷ್ಯ? ಆಸ್ ಎ ರೀಸನಬಲ್ ಬೀಯಿಂಗ್. ಅವನು ರೀಸನಬಲ್ ಅಂದ್ರೆ ಸಮಂಜಸವಾಗಿ ಬದುಕ್ತಿರುವಂತದ್ದು. ಕಾರಣಗಳು ಹುಡುಕಿ, ಕಾರ್ಯಕಾರಣಗಳು ಹುಡುಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋ ಚೈತನ್ಯ ಇರೋ ಮನುಷ್ಯನ ಅವನಿಂದ ಈ ಕಾನೂನುಗಳು ಬರ್ತವೆ. ಹೊರತು ಯಾರೋ ಒಬ್ಬ ಸಾರ್ವಭೌಮನಿಂದ ಬಂದಿದ್ದೆಲ್ಲ ಕಾನೂನು ಅನ್ನೋದಿಲ್ಲ. ಇಟ್ಸ್ ಎ ಕಾನ್ಶಿಯಸ್ನೆಸ್ ಆಫ್ ಆಲ್ ದ ಪೀಪಲ್. ಎಲ್ಲಾ ಮನುಷ್ಯರಿಗೂ ಅನಿಸ್ತದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಕಳ್ತನ ಮಾಡೋದು ಎಲ್ಲರಿಗೂ ತಪ್ಪು ಅನಿಸ್ತದೆ. ಯಾರು ಕಳ್ತನ ಮಾಡ್ತಾರಲ್ಲ ಅವನಿಗೂ ಗೊತ್ತಿರುತ್ತೆ ಅದು ತಪ್ಪು ಅಂತ. ಅದರಿಂದ ಕಳ್ತನ ತಪ್ಪಾಯ್ತು. ಯಾರೋ ನಾಳೆ ಬಂದು ಒಬ್ಬ ಯಾರೋ ಬಂದಪ್ಪ, ರಾಜ ಬಂದ, ಕಳ್ತನ ಮಾಡೋದು ಲೂಟಿಕೋರ, ಅವ್ನು ರಾಜ ಲೂಟಿಕೋರ, ಎಲ್ಲಾರು ಕಳ್ತನ ಮಾಡ್ರಿ ಎಲ್ಲಾರ್ದು, ಅದು ಸರಿ ಅಂದ್ಬಿಟ್ರೆ ಕಳ್ತನ ಸರಿ ಆಗ್ತದ? ಸರಿ, ತಪ್ಪು ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಲಾ. ಏನು ಸಾವ್ರನ್ನ ಹೇಳಿದ್ರಲ್ಲ ಸರಿ ಅನ್ನೋಂಗಿಲ್ಲ. ನ್ಯಾಚುರಲ್ ಲಾ ಅಲ್ಲಿ ಕೆಲವೆಲ್ಲ ಗೊತ್ತಿರ್ತದೆ, ಕೆಲವು ನಿಯಮಗಳಿದಾವೆ, ಅವು ಎಲ್ಲಾ ಕಡೆನೂ ಒಂದೇ ಇರ್ತದೆ. ಅದ್ರ ಪ್ರಕಾರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಮನುಷ್ಯರ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ. ಸೊ ಈ ಕಾನೂನು ಬರೋದು ಅಲ್ಲಿಂದ ಬರುತ್ತೆ ಕಾನೂನು. ಸೊ ಅದೇ ರೀತಿ ಮುಂದುವರಿತಾ ಏನ್ ಹೇಳ್ತಾರೆ ಅಂದ್ರೆ ದ ಬಾಡಿ ಆಫ್ ರೂಲ್ಸ್ ವಿಚ್ ನೇಚರ್ ಡಿಕ್ಟೇಟ್ಸ್ ಟು ಹ್ಯೂಮನ್ ರೀಸನ್ ಇಸ್ ದ ರೂಲ್ಸ್ ಆಫ್ ನೇಚರ್. ವಿಚ್ ನೇಚರ್ ಅಂದ್ರೆ ನಮ್ಮ ಪ್ರಕೃತಿ ನಾವೆಂದು ಕರಿತೀವಿ. ಮುಂಚೆ ನೀವು ನೋಡಿರ್ಬೋದು ಗ್ರಂಥಗಳಲ್ಲಿ ನೋಡ್ತೀವಿ, ವೇದ ಕಾಲದಲ್ಲಿ ಈಗಿನಂತೆ ದೇವತೆಗಳು ಇರ್ತಿರ್ಲಿಲ್ಲಂತೆ. ವೇದ ಕಾಲದಲ್ಲಿ ವೇದದಲ್ಲಿ ಪ್ರಮುಖ ದೇವತೆಗಳು ಯಾರು ಅಂದ್ರೆ ಪ್ರಕೃತಿನೇ ದೇವತೆ ಅಂತ ಪರಿಗಣಿಸ್ತಿದ್ರು. ಇಂದ್ರ ಈಸ್ ಪಾರ್ಟ್ ಆಫ್ ನೇಚರ್. ಅವನು ಪ್ರಕೃತಿಯ ಒಂದು ಭಾಗ. ಅಗ್ನಿನ ಪೂಜೆ ಮಾಡ್ತಿದ್ರು, ಇಂದ್ರನ ಪೂಜೆ ಮಾಡ್ತಿದ್ರು, ವಾಯುನ ಪೂಜೆ ಮಾಡ್ತಿದ್ರು. ಏನ್ ಇವ್ರಲ್ಲ? ವಾಯು ಏನ್ ನಮ್ಗೆ ಗೊತ್ತಿದೆ, ವಾಯು ಅಂದ್ರೆ ಏನು ಅಂತ. ಅದು ಪ್ರಕೃತಿ. ಕಾಡನ್ನ ಪೂಜೆ ಮಾಡ್ತಿದ್ವಿ, ಸೂರ್ಯನ ಪೂಜೆ ಮಾಡ್ತಿದ್ವಿ, ಚಂದ್ರನ ಪೂಜೆ ಮಾಡ್ತಿದ್ವಿ.
ಇವರೆಲ್ಲ ಏನು, ದೇ ಆರ್ ಆಲ್ ಪಾರ್ಟ್ ಆಫ್ ನೇಚರ್. ಸೊ ಈ ಪ್ರಕೃತಿಯಿಂದ ನಮ್ಗೆ ಇಷ್ಟೆಲ್ಲ ಸಿಕ್ಕಿದೆ. ಸೊ ಆ ಪ್ರಕೃತಿಲಿ ನಮ್ಗೆ ಗೊತ್ತಾಗತ್ತೆ ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಆ ನೇಚರ್ ನಮ್ಗೆ ಹೇಳುತ್ತೆ, ಪ್ರಕೃತಿ ಹೇಳುತ್ತೆ ಯಾವ್ದು ಸರಿ ಯಾವ್ದು ಸರಿ ಅಂತ. ಅದ್ರ ಪ್ರಕಾರ ಮನುಷ್ಯ ಜೀವಿಸ್ತಾರೆ. ಮನುಷ್ಯ ಅದ್ರ ಪ್ರಕಾರ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಒಂದು ನಿರ್ಬಂಧಗಳನ್ನ ಏರ್ಕೊಂತಾನೆ ತನ್ನ ತಾನು. ಅವುಗಳು ಕಾನೂನಿನ ಮೂಲಗಳು ಹೊರತು ಯಾರೋ ಬಂದ ಒಬ್ಬ ರಾಜ ಬಂದ ಹೇಳ್ಬಿಟ್ಟ ಅನ್ನೋದಲ್ಲ. ರಾಜ ಬಂದು ವ್ಯವಸ್ಥಿತವಾಗಿರೋದಕ್ಕೆ ಮಾತ್ರ ರಾಜ ಇರ್ತಾನೆ ಹೊರತು ಎಲ್ಲನೂ ಅವನೇ ಮಾಡ್ತಾನೆ ಅನ್ನೋದು ಸುಳ್ಳು. ಅವನು ಕೂಡ ದೇವನಿಂದ ಸೃಷ್ಟಿಯಾಗಿರುವಂತದ್ದು. ಅವನು ಕೂಡ ದೇವನ ಕಾನೂನು ಇದೆಯಲ್ಲ, ನಮ್ಮ ರೀಸನಿಂಗ್ ಎಬಿಲಿಟಿ, ನಮ್ಮ ಈ ಸಮಂಜಸವಾದ ಸರಿಸಪ್ಪು ಅನ್ನೋದು ಅವನಿಗೂ ಇರುತ್ತೆ. ಅದರ ಪ್ರಕಾರ ಅವ್ನು ನಡ್ಕೊಬೇಕು ಅಂತಾರೆ. ಮುಂದುವರಿತಾ, ಸ್ಟೇಟ್ಸ್ ಸಬ್ಮಿಟೆಡ್ ಟು ಇಂಟರ್ನ್ಯಾಷನಲ್ ಲಾ ಬಿಕಾಸ್ ದ ರಿಲೇಶನ್ಶಿಪ್ ವರ್ ರೆಗ್ಯುಲೇಟೆಡ್ ಬೈ ಎ ಹೈಯರ್ ಲಾ, ದಟ್ ಈಸ್ ದ ಲಾ ಆಫ್ ನೇಚರ್. ಈ ರಾಷ್ಟ್ರಗಳೆಲ್ಲ ಯಾಕೆ ಒಪ್ಕೊಂಡು ಈ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳನ್ನ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ನೀವು ಕೇಳಿರ್ಬೇಕು, ಇದನ್ನು ಓದಿರ್ತೀನಿ ಮುಂಚೆ. ರಾಜದೂತರನ್ನ ಶಿಕ್ಷಿಸಬಾರ್ದು. ರಾಜದೂತನಿಗೆ ನಾ ಬಹಳ ಮರ್ಯಾದೆಯಿಂದ ನೋಡ್ಬೇಕು. ಅವನು ಶತ್ರು ಆಗಿರ್ಲಿ ಮಿತ್ರನಾಗಿರ್ಲಿ ಆ ರಾಜದೂತನ್ನ ನಾವ್ ಯಾವತ್ತೂ ಮರ್ಯಾದೆ ಗೌರವಿಸ್ಬೇಕು. ಅವನು ಯಾಕಂದ್ರೆ ಅವನು ಒಂದು ಸಂದೇಶ ತಗೊಂಡು, ಇವಾಗ ನಂಗೆ ಮೊಬೈಲು, ಸ್ಯಾಟಲೈಟ್ ಫೋನು ಎಲ್ಲ ಇರಲಿಲ್ಲ, ಇಮೇಲ್ ಅವೆಲ್ಲ ಇರಲಿಲ್ಲ. ಮುಂಚೆ ಏನು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಿಷಯಗಳು ಮುಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕಾಯ್ತು, ರಾಜದೂತರನ್ನ ಕಳಿಸ್ತಿದ್ರು. ಹೌದಲ್ಲ? ನೀವು ನೋಡ್ಬೇಕು, ರಾಮಾಯಣದಲ್ಲಿ ಇದ್ರ ಉಲ್ಲೇಖ ಇದೆ, ನೀವು ಕೇಳಿರ್ಬೇಕು. ಹನುಮ ರಾಮನ ದೂತನಾಗಿ ಶ್ರೀಲಂಕಾಕ್ಕೆ ಹೋದ. ಶ್ರೀಲಂಕಾಗೆ ಹೋದಾಗ ರಾವಣನ್ನ ನಾನು ಸಂದೇಶ ತಂದಿದ್ದೀನಿ ಅಂತಾನೆ. ಅವಾಗ ರಾವಣ ಕೆಟ್ಟದಾಗಿ ನಡ್ಸ್ಕೊಂತಾನೆ ರಾವಣನ್ನ. ಯಾರು, ಹನುಮನ್ನ. ಹನುಮ ಅದಕ್ಕೆ ಸಾಕಷ್ಟು ಶಿಕ್ಷೆ ಕೊಡ್ತಾನೆ. ಇದೆಲ್ಲ ನಾವು ಪುರಾಣದಲ್ಲಿ ಓದಿದ್ವಿ, ಮತ್ತೆ ರಾಮಾಯಣದಲ್ಲಿ ಓದಿದ್ವಿ. ಅಲ್ಲಿ ಅದೇನ್ ರಾಮಾಯಣದಲ್ಲಿ ಅದನ್ನ ತಪ್ಪು ಅಂದ್ರು. ರಾವಣ ಹನುಮನನ್ನ ನಡೆಸ್ಕೊಂಡ ರೀತಿ ಇದೆಯಲ್ಲ ಅದು ತಪ್ಪು. ಯಾಕಂದ್ರೆ ರಾಮಾಯಣ ಬರ್ದಿದ್ ಯಾವಾಗ, ಎಷ್ಟೋ ಶತಮಾನಗಳ ಮುಂಚೆ. ಅವತ್ತು ನಿಯಮ ಐತೆ ಅಂದ್ರೆ ರಾಜದೂತರು ಇದಾರಲ್ಲ, ರಾಜದೂತರನ್ನ ಗೌರವದಿಂದ ಕಾಣ್ಬೇಕು. ಈ ತರದ ಹಲವಾರು ನಿಯಮಗಳಿದೆ. ಮತ್ತೆ ನೀವು ಕೇಳಿರ್ಬೇಕು, ಮಹಾಭಾರತದಲ್ಲಿ ಇದಂತೆ ನಿಯಮಗಳು. ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಹಲವಾರು ನಿಯಮಗಳಿದ್ವು. ಏನಂದ್ರೆ, ಸೂರ್ಯಾಸ್ತ ಆದ್ಮೇಲೆ ಯುದ್ಧ ಆಗಂಗಿಲ್ಲ, ಸೂರ್ಯಾಸ್ತ ಆದ್ಮೇಲೆ ಯುದ್ಧ ನಡೆಯಂಗಿಲ್ಲ, ಸೂರ್ಯ ಉದಯ ಆದ್ಮೇಲೆ ಮಾತ್ರನೇ ಯುದ್ಧ. ಮತ್ತೆ ಯುದ್ಧದಲ್ಲಿ ಯಾರು ಪಾಲ್ಗೊಳ್ಬೇಕು ಅಂದ್ರೆ ಎಲ್ಲರೂ ಪಾಲ್ಗೊಳ್ಳಂಗಿಲ್ಲ ಯುದ್ಧದಲ್ಲಿ. ರಾಜರು ಇರ್ತಾರೆ, ಯಾರೋ ಒಬ್ಬ ಇದ್ರ ಬಗ್ಗೆ ಒಂದು ಉಲ್ಲೇಖ ಕೊಡ್ತಾರೆ. ಒಂದು ಬಹಳ ಒಂದು ಸ್ಪೀಚ್ ರೀಸೆಂಟ್ ಆಗಿ ನೋಡಿದೆ ನಾನು. ಯುದ್ಧದಲ್ಲಿ ಕಾಶ್ಮೀರದ ರಾಜ ಇದ್ನಂತವ. ಕಾಶ್ಮೀರ ಒಂದು ಭಾಗ ಭಾರತದ ಆ ಸಂದರ್ಭದಲ್ಲಿ ಇತ್ತು. ಕಾಶ್ಮೀರದ ಒಬ್ಬ ರಾಜ ಇದ್ದ, ಅವನು ಒಬ್ಬ ಮೈನರ್ ಆಗಿದ್ದ, ಒಬ್ಬ ಅಪ್ರಾಪ್ತನಾಗಿದ್ದ ರಾಜ. ಅದರಿಂದ ಆ ರಾಜನ್ನ ಯುದ್ಧದಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕೊಡಲ್ಲ. ಕಾಶ್ಮೀರದ ಸೈನಿಕರನ್ನ ಯುದ್ಧದಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕೊಟ್ಟರಲ್ಲ. ಯಾಕಂದ್ರೆ ಅವನು ಇನ್ನೂ ಪ್ರಬುದ್ಧನಾಗಿಲ್ಲ, ರಾಜ ಇನ್ನೂ ಮೇಜರ್ ಇಲ್ಲ, 18 ವರ್ಷ, 18 ಅವನು ಪ್ರಬುದ್ಧನಾಗಿರಲ್ಲ, ಇನ್ನು ಬಾಲಕ ಅವನು. ಅದರಿಂದ ಅವನಿಗೆ ಸರಿ ತಪ್ಪು ಯಾವುದು ಅಂತ ಗೊತ್ತಾಗೋದಿಲ್ಲ. ಅದರಿಂದ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳಂಗಿಲ್ಲ. ಈ ತರದ ನಿಯಮಗಳು, ಅಂತಾರಾಷ್ಟ್ರೀಯ ನಿಯಮಗಳು ಮಹಾಭಾರತ ರಾಮಾಯಣ ಕಾಲದಲ್ಲೂ ನಮ್ಗೆ ಉಲ್ಲೇಖಕ್ಕೆ ಸಿಗುತ್ತೆ. ಅದೇ ರೀತಿ ಹಲವಾರು ವರ್ಷಗಳಿಂದ ಈ ರೀತಿ ಬೆಳ್ಕೊಂಡ್ ಬಂತು ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳು. ಸೊ ಅವುಗಳೇನಿತ್ತು, ಮುಂಚೆ ಕಸ್ಟಮ್ಸ್ ಆಗಿದ್ವು, ಸಂಪ್ರದಾಯಗಳಾಗಿದ್ವು, ಇವಾಗ ಟ್ರೀಟಿ ಮೂಲಕ ಬಂದಿದ್ದಾವೆ. ಯಾಕೆ ಇದೆಲ್ಲ ಬಂತು? ನಮ್ಮ ನ್ಯಾಚುರಲ್ ಲಾ ಥಿಯರಿ ಏನ್ ಹೇಳ್ತದೆ ಅಂದ್ರೆ, ಸ್ಟೇಟ್ ಸಬ್ಮಿಟೆಡ್ ಟು ಇಂಟರ್ನ್ಯಾಷನಲ್ ಲಾ. ರಾಷ್ಟ್ರಗಳು ಏನ್ ಮಾಡೋದು, ತನ್ನನ್ನು ತಾವು ಸಬ್ಮಿಟ್ ಮಾಡ್ಕೊಂಡು ಅದರ ಕೈ ಕೆಳಗೆ ಬಂದು, ಅಂತಾರಾಷ್ಟ್ರೀಯ ಕಾನೂನು ಕೆಳಗೆ ಬಂದು ಸಬ್ಮಿಟೆಡ್ ಇಂಟರ್ನ್ಯಾಷನಲ್ ಲಾ ಬಿಕಾಸ್ ದ ರಿಲೇಶನ್ಶಿಪ್ ವರ್ ರೆಗ್ಯುಲೇಟೆಡ್ ಬೈ ಎ ಹೈಯರ್ ಲಾ. ಈ ಅಂತಾರಾಷ್ಟ್ರೀಯ ಕಾನೂನು ಇದೆಯಲ್ಲ, ಎಂತ ಕಾನೂನು ಇದು ಹೈಯರ್ ಲಾ. ಅದು ನಮ್ಮ ರಾಷ್ಟ್ರದಲ್ಲಿ ನಾನು ರಾಜ ಇರಬಹುದು ಅಥವಾ ಇನ್ನೊಬ್ಬ ಸಾರ್ವಭೌಮ ಆಗಿರ್ಬೋದು, ಅವರ ಕಾನೂನುಗಳಿಗಿನ್ನ ಮೇಲಿನಂತಹ ಕಾನೂನು ಇದು ಯಾವುದು, ಅಂತಾರಾಷ್ಟ್ರೀಯ ಕಾನೂನು. ಯಾಕೆ ಅಂದ್ರೆ ಅದೆಲ್ಲಿಂದ ಬಂತು, ನೈಸರ್ಗಿಕವಾಗಿ ಬಂತು. ಇಟ್ಸ್ ಎ ನ್ಯಾಚುರಲ್ ಲಾ ವಿಚ್ ಕೇಮ್ ಫ್ರಮ್ ಗಾಡ್ ಅಂತಾರೆ ಕೆಲವರು ಮನುಷ್ಯನ ಸ್ವಭಾವದಿಂದ ಬಂತು. ಅದರಿಂದ ಹೈಯರ್ ಲಾ ಆಫ್ ನೇಚರ್, ಅದನ್ನ ಒಪ್ಕೊಂಡ್ರು ಎಲ್ಲ ರಾಷ್ಟ್ರಗಳು. ಮತ್ತೆ ಸೊ ಇಂಟರ್ನ್ಯಾಷನಲ್ ಲಾ ಈಸ್ ಪಾರ್ಟ್ ಆಫ್ ಲಾ ಆಫ್ ನೇಚರ್ ಅಂಡ್ ಇಟ್ ಈಸ್ ಬೈಂಡಿಂಗ್. ಇಟ್ ಈಸ್ ಇಂಟರ್ನ್ಯಾಷನಲ್ ಲಾ ಏನಿದೆ, ಅಂತಾರಾಷ್ಟ್ರೀಯ ಕಾನೂನು, ಅದು ನೈಸರ್ಗಿಕ ಕಾನೂನಿನ ಒಂದು ಭಾಗ. ಅದರಿಂದ ಅದನ್ನು ಎಲ್ಲ ರಾಷ್ಟ್ರಗಳು ಒಪ್ಕೊಳ್ಳೇಬೇಕು. ಅದರಿಂದ ಅದು ಒಂದು ನಿಜವಾದ ಕಾನೂನೇ ಹೊರತು ಕೇವಲ ನೈತಿಕ ನಿಯಮಗಳಲ್ಲ, ನೈತಿಕ ತತ್ವಗಳಲ್ಲ. ನಮ್ಗೆ ಇಷ್ಟ ಬಂದ್ರೆ ಪಾಲನೆ ಮಾಡ್ತೀವಿ, ಇಲ್ದಿರೆ ಇಲ್ಲ ಅನ್ನಂಗಿಲ್ಲ, ಪಾಲನೆ ಮಾಡ್ಲೇಬೇಕು ಅಂತ ನ್ಯಾಚುರಲ್ ಲಾ ಥಿಯರಿ ಅವರು ಹೇಳ್ತಾರೆ. ದಯವಿಟ್ಟು ಅರ್ಥ ಆಗಿಲ್ಲ ಅಂದ್ರೆ ಈ ಸ್ಲೈಡು, ಏನೇನು ಡಿಸ್ಕಸ್ ಮಾಡಿದ್ವಿ ಈ ಸ್ಲೈಡು ಕೇಳ್ಬೋದು. ಕೇಳಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಮುಂದಿನ ಸ್ಲೈಡ್ ಹೋಗೋಣ. ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅರ್ಥ ಆಗ್ತಿದ್ಯಾ? ಹಾ ಸರ್, ಆಯ್ತು. ಸೊ ಮೂವಿಂಗ್ ಫರ್ದರ್, ಮುಂದೆ ಇನ್ನು ಕೆಲವು ಅಂಶಗಳಿದಾವೆ. ಥಿಯರೀಸ್ ಆಫ್ ಲಾ ಆಫ್ ನೇಚರ್. ಅವ್ರೇನ್ ಹೇಳ್ತಾರೆ ಅಂದ್ರೆ, ನ್ಯಾಚುರಲ್ ಲಾ ಕಂಟೈನ್ಸ್ ದೋಸ್ ಪ್ರಿನ್ಸಿಪಲ್ಸ್ ವಿಚ್ ನ್ಯಾಚುರಲ್ ಲಾ ಡಿಕ್ಟೇಟ್ಸ್ ಟು ಸ್ಟೇಟ್ಸ್. ಈ ನ್ಯಾಚುರಲ್ ಲಾ ಇದೆಯಲ್ಲ, ಈ ನೈಸರ್ಗಿಕ ಕಾನೂನು, ಈ ಕಾನೂನಲ್ಲಿ ಏನಿರುತ್ತೆ ಅಂದ್ರೆ, ಇಟ್ ಕಂಟೈನ್ಸ್ ದೋಸ್ ಪ್ರಿನ್ಸಿಪಲ್ಸ್. ಇಲ್ಲಿ ಆ ತತ್ವಗಳು ಇರ್ತವೆ. ಎಂತ ತತ್ವಗಳು? ವಿಚ್ ನ್ಯಾಚುರಲ್ ಲಾ ಡಿಕ್ಟೇಟ್ಸ್ ಟು ಸ್ಟೇಟ್ಸ್.
ಇದನ್ನ ಯಾರ್ಯಾರಿಗೆ ಹೇಳೋದು? ಈ ನೈಸರ್ಗಿಕ ಕಾನೂನು ರಾಷ್ಟ್ರಗಳಿಗೆ ಹೇಳಿದಾವೆ. ಏನು, ನೀವು ಹಿಂಗೆ ಪಾಲನೆ ಮಾಡಬೇಕು, ಇಂಥ ಕೆಲಸ ಈ ತರ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಬಾರ್ದು, ಇಂಥ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಬೇಕು, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ನೈಸರ್ಗಿಕ ಕಾನೂನಲ್ಲಿ ಈ ನೈಸರ್ಗಿಕ ಕಾನೂನೇ ರಾಷ್ಟ್ರಗಳಿಗೆ ಹೇಳಿದೆ. ಅದರಿಂದ ಆ ಕಾನೂನನ್ನ ರಾಜ್ಯಗಳು ಪಾಲನೆ ಮಾಡ್ತವೆ ಹೊರತು ಬೇರೆ ಯಾವುದು ಬೇಸಿಸ್ ಅಲ್ಲ. ಮುಂದುವರಿತಾ, ಇಟ್ ಈಸ್ ನೋ ಲೆಸ್ ಬೈಂಡಿಂಗ್ ಅಪಾನ್ ದೆಮ್ ದ್ಯಾನ್ ಇಟ್ ಈಸ್ ಅಪಾನ್ ಇಂಡಿವಿಜುವಲ್ಸ್. ಈ ರಾಷ್ಟ್ರೀಯ ಕಾನೂನುಗಳು ಹೆಂಗೆ ವ್ಯಕ್ತಿಗಳ ಮೇಲೆ ಬೈಂಡಿಂಗ್ ಆಗಿರ್ತದೋ ಹಂಗೆ ಇಟ್ ಈಸ್ ನೋ ಲೆಸ್ ಬೈಂಡಿಂಗ್ ಅಪಾನ್ ದೆಮ್ ದ್ಯಾನ್ ಇಟ್ ಈಸ್ ಅಪಾನ್ ಇಂಡಿವಿಜುವಲ್ಸ್. ಈ ರಾಷ್ಟ್ರೀಯ ಕಾನೂನುಗಳು ಹೆಂಗೆ ವ್ಯಕ್ತಿಗಳ ಮೇಲೆ ಅನ್ವಯಿಸುತ್ತೋ ಹಂಗೆ ಅಂತಾರಾಷ್ಟ್ರೀಯ ಕಾನೂನು ಪ್ರತಿ ರಾಷ್ಟ್ರದ ಮೇಲೂ ಅನ್ವಯಿಸುತ್ತೆ. ಅವರು ಅದನ್ನ ಪಾಲನೆ ಮಾಡಲೇಬೇಕು, ಪಾಲನೆ ಮಾಡಲ್ಲ ಅಂತ ಹೇಳಂಗಿಲ್ಲ. ಮುಂದುವರಿತಾ, ಯಾಕೆ ಅಂದ್ರೆ ಬಿಕಾಸ್ ಸ್ಟೇಟ್ಸ್ ಆರ್ ಕಾಂಪೋಸ್ಡ್ ಆಫ್ ಮೆನ್. ರಾಷ್ಟ್ರಗಳಲ್ಲಿ ಯಾರಿದ್ದಾರೆ? ಇಟ್ ಕಾಂಪೋಸ್ಡ್ ಆಫ್ ಮೆನ್. ಅಲ್ಲೂ ಕೂಡ ಮನುಷ್ಯರೇ ಇದ್ದಾರೆ. ಅಂಡ್ ದೇರ್ ಪಾಲಿಸೀಸ್ ಆರ್ ಡಿಟರ್ಮೈನ್ಡ್ ಬೈ ಮೆನ್. ಅವರ ಒಂದು ನೀತಿಗಳು ನಿಯಮಗಳೆಲ್ಲ ಯಾರಿಂದ ತೀರ್ಮಾನ ಆಗುತ್ತೆ? ಮನುಷ್ಯರಿಂದನೇ ತೀರ್ಮಾನ ಆಗುತ್ತೆ. ಅಂಡ್ ದೀಸ್ ಮೆನ್ ಆರ್ ಸಬ್ಜೆಕ್ಟ್ ಟು ಇಂಟರ್ನ್ಯಾಷನಲ್. ಈ ಎಲ್ಲಾ ವ್ಯಕ್ತಿಗಳು ಯಾರಿಗೆ ಒಳಪಟ್ಟಿರ್ತಾರೆ ಅಂದ್ರೆ ಅವರೆಲ್ಲ ನೈಸರ್ಗಿಕ ಕಾನೂನಿಗೆ ಒಳಪಟ್ಟಿರ್ತಾರೆ. ಅದರಿಂದ ಅವರು ರಾಷ್ಟ್ರಗಳು ಕೂಡ ಈ ಅಂತಾರಾಷ್ಟ್ರೀಯ ಕಾನೂನನ್ನ ಪಾಲನೆ ಮಾಡಲೇಬೇಕು ಅಂತ ಈ ನ್ಯಾಚುರಲ್ ಲಾ ಥಿಯರಿ ಹೇಳುತ್ತೆ. ನ್ಯಾಚುರಲ್ ಲಾ ಥಿಯರಿ ಪ್ರಕಾರ ನೈಸರ್ಗಿಕ ಕಾನೂನು ಈ ಸಾಮಾನ್ಯ ಈ ರಾಜರು ಇರ್ಬೋದು ಅಥವಾ ಸರ್ವಾಧಿಕಾರಿಗಳು ಮಾಡೋ ಕಾನೂನುಗಳಿಗಿಂತ ಉನ್ನತವಾದದ್ದು. ಅದನ್ನು ದೈವರಿಂದ ಬಂದಂತಹ ಕಾನೂನು, ಅದನ್ನ ನಾವೆಲ್ಲ ಪಾಲನೆ ಮಾಡಬೇಕು. ಅಂತಾರಾಷ್ಟ್ರೀಯ ಕಾನೂನು ಏನೇ ಇದೆಯೋ ಅದೆಲ್ಲ ಈ ನ್ಯಾಚುರಲ್ ಲಾ ಇಂದ ಬಂದಿರೋದ್ರಿಂದ ನಾವು ಪಾಲನೆ ಮಾಡಬೇಕು ಅಂತ ನ್ಯಾಚುರಲ್ ಲಾ ಥಿಯರಿ ಹೇಳುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ನ್ಯಾಚುರಲ್ ಲಾ ಥಿಯರಿ. ಮುಂದುವರಿತಾ, ನೆಕ್ಸ್ಟ್ ಕಮ್ಸ್ ದಿಸ್ ಪಾಸಿಟಿವಿಸಮ್, ಥಿಯರಿ ಆಫ್ ಪಾಸಿಟಿವಿಸಮ್. ಇವಾಗ ಇಟ್ ಈಸ್ ಪಾಸಿಟಿವ್ ಅನ್ನೋದು ವರ್ಡ್ ಎಲ್ಲಿಂದ ಬರ್ತದೆ? ಪಾಸಿಟ್ ಅನ್ನೋ ಪದದಿಂದ ಬರ್ತದೆ. ಪಾಸಿಟ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ಬಿನ್ ಮೇಡ್ ಬೈ ಮ್ಯಾನ್. ಪಾಸಿಟಿವಿಸಮ್ ಅಂದ್ರೆ ಸಮಥಿಂಗ್ ವಿಚ್ ಕಮ್ಸ್ ಫ್ರಮ್ ಮ್ಯಾನ್ ಅಂಡ್ ನಾಟ್ ಫ್ರಮ್ ಮೆಟಾಫಿಸಿಕ್ಸ್. ದೇವರಿಂದ ಬಂತು, ಇನ್ನೊಂದಿಂದ ಬಂತು, ನಮ್ಗೆ ಗೊತ್ತಿಲ್ದಿರೋ ಶಕ್ತಿಯಿಂದ ಬಂತು, ಅದೆಲ್ಲ ಇಲ್ಲ. ಇವ್ರ ಪ್ರಕಾರ ಈ ಥಿಯರಿ ಪಾಸಿಟಿವಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಕಾನೂನು ಎಲ್ಲಿಂದ ಬಂತು ಅಂದ್ರೆ ಮನುಷ್ಯರಿಂದ ಕಾನೂನು ಬಂತು, ಮನುಷ್ಯರು ಮಾಡಿರೋದು ಕಾನೂನು, ದೇವರಿಂದ ಬಂತು ಅನ್ನೋದೆಲ್ಲ ಒಪ್ಪೋದಿಲ್ಲ. ಸೊ ದಿಸ್ ಇಸ್ ದ ಫೌಂಡೇಶನ್ ಆಫ್ ದಿಸ್. ಇದಕ್ಕೆ ಮುಂಚೆ ಇನ್ನೊಂದಷ್ಟು ಅಂಶಗಳು ನಿಮ್ಗೆ ಗಮನಿಸ್ತಾ ಬರ್ತೀನಿ, ಯಾಕಂದ್ರೆ ಕ್ರಿಟಿಸಿಸಂ ಬಗ್ಗೆ ಮಾತಾಡಿಲ್ಲ. ನ್ಯಾಚುರಲ್ ಲಾ ಥಿಯರಿಲಿ ಇಷ್ಟು ಅವರ ಒಂದು ಅನಿಸಿಕೆಗಳು, ಆದ್ರೆ ಅದ್ರ ಬಗ್ಗೆನೂ ಹಲವಾರು ಕ್ರಿಟಿಸಿಸಮ್ಸ್ ಇದೆ. ಏನಂದ್ರೆ ಈ ನ್ಯಾಚುರಲ್ ಲಾ ಥಿಯರಿನ ಫಾಲೋ ಮಾಡಕ್ ಹೋದ್ರೆ ಮೆಟಾಫಿಸಿಕ್ಸ್ ಮತ್ತೆ ದೇವ್ರು ನಮ್ಗೆ ಹೇಳುದು ಅಂದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತದೆ. ನಿಜವಾಗ್ಲೂ ಕಾನೂನು ಇದೆ ಅನ್ಬೇಕು ಅಂದ್ರೆ ಕೆಲವರು ಹೇಳ್ತಾರೆ ಇವಾಗ ಈ ಸೆನ್ಸ್ ಆಫ್ ಮೊರಾಲಿಟಿ, ನೈತಿಕತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಿದೆಯಲ್ಲ, ಅದು ಯಾವಾಗೂ ನಿರ್ದಿಷ್ಟವಾಗಿರುತ್ತಿಲ್ಲ. ಕೆಲವು ಸರ್ತಿ ಕೆಲವು ವ್ಯಕ್ತಿಗಳಿಗೆ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ಕೃತ್ಯಗಳು ಸರಿ ಅನ್ಸ್ಬೋದು, ಇನ್ನೊಂದ್ ಸರ್ತಿ ಅದನ್ನ ತಪ್ಪನ್ಸ್ಬೋದು. ಅವಾಗ ಈಗ ನಿರ್ದಿಷ್ಟವಾಗಿ ಇದು ಸರಿ ಇದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ? ಅದರಿಂದ ಅಂತಾರಾಷ್ಟ್ರೀಯ ಕಾನೂನಲ್ಲೂ ಈ ಗೊಂದಲಗಳು ಬಹಳಷ್ಟಿದೆ. ಮತ್ತೆ ತುಂಬಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ತುಂಬಾ ಸತಿ ಏನ್ ಮಾಡ್ತಾರೆ, ಹಲವಾರು ರಾಷ್ಟ್ರಗಳು ಅದನ್ನು ಉಲ್ಲಂಘನೆ ಮಾಡ್ತಾರೆ. ಆ ಉಲ್ಲಂಘನೆ ಮಾಡಿದಾಗ ಅವುಗಳಿಗೆ ಶಿಕ್ಷೆ ಕೊಡೋ ಯಾವುದೇ ಒಂದು ಸಿಸ್ಟಮ್ ವ್ಯವಸ್ಥೆ ಅಂತಾರಾಷ್ಟ್ರೀಯ ಕಾನೂನಿಲ್ಲ. ಅದರಿಂದ ಏನಾಗುತ್ತೆ, ಬೇರೆಯವ್ರಿಗೂ ಅದರಿಂದ ಉತ್ತೇಜನ ಸಿಗುತ್ತೆ. ಏನಂದ್ರೆ ಆ ನಿಯಮ ಇದೆಯಲ್ಲ, ನನಗೆ ಇಷ್ಟ ಇದ್ರೆ ಪಾಲನೆ ಮಾಡ್ತೀನಿ, ಏನಂದ್ರೆ ಬಿಡ್ತೀನಿ. ಪಾಲನೆ ಮಾಡಿದ್ರೆ ಏನ್ ಶಿಕ್ಷೆ ಕೊಡ್ತೀರಿ? ಏನು ಶಿಕ್ಷೆ ಕೊಡಕ್ ಆಗೋದಿಲ್ಲ. ಅದರಿಂದ ತುಂಬಾ ಸತಿ ನಾವೇನ್ ನೋಡ್ತೀವಿ, ಈ ಅಂತಾರಾಷ್ಟ್ರೀಯ ಕಾನೂನನ್ನ ಬಹಳ ರಾಷ್ಟ್ರಗಳು ಪಾಲನೆ ಮಾಡೋದಿಲ್ಲ. ಇವಾಗ ಟೆರರಿಸಂ ಬಗ್ಗೆ ನಾವು ಮಾತಾಡ್ತೀವಿ. ಟೆರರಿಸಂ ಇರಬಾರ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೂ ಹಲವಾರು ರಾಷ್ಟ್ರಗಳಿದಾವೆ, ಅವು ಟೆರರಿಸಂನ ಸ್ಪಾನ್ಸರ್ ಮಾಡ್ತಾರೆ. ಮತ್ತೆ ಟೆರರಿಸಂ ಅನ್ನೋದಕ್ಕೆ ಹಲವಾರು ಮುಖಗಳಿದಾವೆ, ಹಲವಾರು ರೀತಿಗಳಿದಾವೆ. ಬ್ಲಾಕ್ ಮೇಲ್ ಮಾಡಬಾರ್ದಪ್ಪ. ಮಾಡಿದ್ರೆ ಏನ್ ಮಾಡ್ತೀವಿ? ಬ್ಲಾಕ್ ಮೇಲ್ ಮಾಡೋದು ತಪ್ಪು. ನೋಡ್ತಿದ್ದೀವಿ ನಾರ್ತ್ ಕೊರಿಯಾದವ್ರು ಅವಾಗ ಬ್ಲಾಕ್ ಮೇಲ್ ಮಾಡಿದ್ದಾರೆ. ನಾರ್ತ್ ಕೊರಿಯಾದವ್ರು ಏನ್ರೆ, ನಮ್ ತಂಟೆಗೆ ಬಂದ್ರೆ ನಾನು ನೀನ್ ಹೊಡೆದಾಕ್ಬಿಡ್ತೀನಿ, ನಮ್ಮ ಹತ್ರ ನಾವು ಸತ್ತರೂ ಪರವಾಗಿಲ್ಲ, ನಾವ್ ಹಾಳಾಗೋದ್ರೂ ಪರವಾಗಿಲ್ಲ, ನಿಮ್ಮನ್ ಬಿಡಲ್ಲ, ನಾವು ನಮ್ಮ ನ್ಯೂಕ್ಲಿಯರ್ ಬಾಂಬ್ನ ನಿಮ್ಮಲ್ಲಿ ಬ್ಲಾಸ್ಟ್ ಮಾಡ್ತೀವಿ. ಸುಮ್ನೆ ಅವ್ನು ಏನ್ ಮಾಡ್ತಾನೆ ಸೆಕೆಂಡ್ ವಿಷಯ, ಬ್ಲಾಕ್ ಮೇಲ್ ಮಾಡೋದು. ನಾನು ಡೆವಲಪ್ ಮಾಡ್ತೀನಿ ವೆಪನ್ಸ್, ನನಗೆ ಅವಶ್ಯಕತೆ ಇದೆಯಾ ಇಲ್ವೋ ಆದ್ರೂ ನಾನು ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ ಮಾಡ್ತೀನಿ. ಇದು ಅಂತಾರಾಷ್ಟ್ರೀಯ ಕಾನೂನಲ್ಲಿ ತಪ್ಪು ಅನ್ಸುತ್ತೆ. ಆದ್ರೆ ನಾರ್ತ್ ಕೊರಿಯಾದವ್ರಿಗೆ ಏನ್ ಮಾಡಿದೀವಿ? ಶಿಕ್ಷೆ ಕೊಟ್ಟಿದೀವಿ? ಯಾರ ಏನು ಕೊಟ್ಟಿಲ್ಲ. ಎದುರ್ಕಂತ ಯಾಕಂದ್ರೆ ತಲೆ ಕೆಟ್ಟು ಹುಚ್ಚ ಅವನು, ಏನೋ ಮಾಡ್ಬಿಟ್ಟು ಏನ್ ಮಾಡೋಣಪ್ಪ ನಾವು? ಅಮೆರಿಕಾದವರೇ ಎದುರ್ತಾರೆ ನಾರ್ತ್ ಕೊರಿಯಾದವ್ರನ್ನ ಟಚ್ ಮಾಡೋದಕ್ಕೆ ಅಥವಾ ಅವ್ರ ವಿರುದ್ಧ ಏನಾರ ಕಾರ್ಯಾಚರಣೆ ಮಾಡೋದಕ್ಕೆ. ಯಾಕಂದ್ರೆ ಹುಚ್ಚರು ಯಾರ್ಯಾಗಿ ನಾಳೆ ಏನ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ಇವಾಗ ನೋಡ್ತಿದೀವಿ ಕೋವಿಡ್ ಪ್ಯಾಂಡಮಿಕ್ಸ್, ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲಾ ವೈದ್ಯರು. ಮೊನ್ನೆ ಬ್ರೆಜಿಲ್ ಕೇಳಿರ್ಬೇಕು ನೀವು, ಬ್ರೆಜಿಲ್ ಹ್ಯಾಸ್ ಕ್ಯಾಟಗರಿಕಲಿ ಸ್ಟೇಟೆಡ್ ದಟ್ ದಿಸ್ ವೈರಸ್ ಇದೆಯಲ್ಲ, ದಿಸ್ ವೈರಸ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಬೈ ಚೈನೀಸ್ ಇನ್ ದ ಲ್ಯಾಬೊರೇಟರಿಲಿ ತಯಾರು ಮಾಡಿ ಮ್ಯೂಟೇಷನ್ಸ್ ಮಾಡ್ಬಿಟ್ಟು ಇದು ಅವ್ರು ತಮ್ಮ ಶತ್ರು ರಾಷ್ಟ್ರಗಳ ಮೇಲೆ ಸ್ಪ್ರೆಡ್ ಮಾಡಿದ್ದಾರೆ. ಅದರಿಂದ ನೋಡಿ ಟಾರ್ಗೆಟ್ ಎಲ್ಲಿದೆ? ಯು ಜಸ್ಟ್ ಸಿ, ಮೇನ್ ಟಾರ್ಗೆಟ್ ಈಸ್ ಇಂಡಿಯಾ. ಏಷ್ಯಾದಲ್ಲಿ ಟಾರ್ಗೆಟ್ ಇಂಡಿಯಾ ಮತ್ತೆ
ಮಿಕ್ಕಿದ್ದು ಯುರೋಪ್ ಮತ್ತೆ ಅಮೆರಿಕ, ಕೆನಡಾ, ಈ ರಾಷ್ಟ್ರಗಳ ಆಸ್ಟ್ರೇಲಿಯಾ, ಇಷ್ಟು ರಾಷ್ಟ್ರಗಳು ಮಾತ್ರ ಅಫೆಕ್ಟ್ ಆಗಿದೆ. ಬೇರೆ ರಾಷ್ಟ್ರಗಳಲ್ಲಿ ಅಷ್ಟು ಸಿವಿಯರ್ ಆಗಿಲ್ಲ. ಯಾವ್ಯಾವ ರಾಷ್ಟ್ರಗಳು ಪ್ರಬಲವಾಗಿದೆಯೋ ಅವುಗಳನ್ನ ವೀಕ್ ಮಾಡೋದಕ್ಕೋಸ್ಕರ ಚೈನಾದವ್ರು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಏನ್ ಕ್ರಮ ತಪ್ಪು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ತಪ್ಪು ಅನ್ಸುತ್ತೆ. ಆದ್ರೆ ಏನ್ ಕ್ರಮ ತಗೊಂತೀರಿ ಚೈನಾ ಮೇಲೆ? ಏನು ತಗೊಳಕಾಗ್ತಿಲ್ಲ. ವಿ ಆರ್ ಹೆಲ್ಪ್ಲೆಸ್, ವರ್ಲ್ಡ್ ಈಸ್ ಹೆಲ್ಪ್ಲೆಸ್. ಏನು ಮಾಡಕ್ಕಾಗ್ತಿಲ್ಲ ನಾವು. ಅದರಿಂದ ಇದು ಸರಿ ತಪ್ಪು ಅಂತ ಗೊತ್ತಿದ್ರು ಯಾರೋ ಒಬ್ಬ ತಪ್ಪು ಮಾಡಿದ್ರು ಅದು ಅವನ ವಿರುದ್ಧ ಎಫೆಕ್ಟಿವ್ ಪರಿಣಾಮಾತ್ಮಕವಾಗಿ ಅವನ ವಿರುದ್ಧ ಏನು ಕ್ರಮ ತಗೊಳ್ಳಲ್ಲ ಅಂದ್ಮೇಲೆ ಈ ಕಾನೂನು ಇದ್ದು ಏನು ಪ್ರಯೋಜನ? ಅದರಿಂದ ಅಂತಾರಾಷ್ಟ್ರೀಯ ಕಾನೂನು ಎಷ್ಟರ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ ಕಾನೂನು ಪ್ರಶ್ನೆ ಬರುತ್ತೆ. ಮತ್ತೆ ತುಂಬಾ ಜನ ಒಪ್ಕೊಂತಾರೆ ಅಂದ್ರೆ ತೀರಾ ಕಾನೂನೇ ಅಲ್ಲ ಅಂದಿದ್ರು ಅಂತಾರಾಷ್ಟ್ರೀಯ ಕಾನೂನು ಒಂದು ವೀಕ್ ಆಗಿರೋ ಕಾನೂನು, ಒಂದು ದುರ್ಬಲವಾದಂತಹ ಒಂದು ಕಾನೂನು ಇದ್ದೇ ಇದೆ ಅಂತಾರೆ. ಇವು ಪ್ರಮುಖವಾದಂತಹ ಟೀಕೆಗಳು ಯಾರ ವಿರುದ್ಧ? ನ್ಯಾಚುರಲ್ ಲಾ ಥಿಯರಿಗೆ ವಿರುದ್ಧ. ಮುಂದಿನ ತರಗತಿಯಲ್ಲಿ ಆಲ್ಮೋಸ್ಟ್ ಒಂದು ನಿಮಿಷಕ್ಕಿಂತ ಕಡಿಮೆ ಟೈಮ್ ಇದೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಥಿಯರಿ ಆಫ್ ಪಾಸಿಟಿವ್ ಬಗ್ಗೆ ಡೀಟೇಲ್ ಆಗಿ ಓದೋಣ. ಇವತ್ತಿಗೆ ಇಷ್ಟು ಸಾಕು. ಏನಾರ ಪ್ರಶ್ನೆಗಳಿದ್ರೆ ಕೇಳಬಹುದು. ಕಟ್ ಆದ್ರೆ we will end the class and we will be discussing in the next class. ಏನಾರ ಡೌಟ್ಸ್ ಇದ್ರೆ ಕೇಳಬಹುದು ಬೇಗ. ಏನಿಲ್ವಾ? ಸೊ shall I end the class? ಏನ್ ಮಾಡ್ಬೋದಾ? ಮಾತಾಡಲ್ರಿ ಯಾರು ಇದೀರೋ ಇಲ್ಲ? ಓಕೆ, ಐ ವಿಲ್ ಎಂಡ್.